So good afternoon, all. Welcome back to another weekly online session. So ಇವತ್ತಿನ ಸೆಷನ್ ಬಂದು ಹೋಮ್ಸ್ ಲಾ ಬೇಸ್ಡ್ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಎಲ್ಲರೂ ಒಂಚೂರು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ. ಸೊ ಹೋಮ್ಸ್ ಲಾ ಅಂದ್ರೆ ಏನು? ನೀವೆಲ್ಲರೂ ನಿಮ್ಮ ಶಾಲೆಯಲ್ಲಿ ಕಲ್ತಿರ್ತೀರಲ್ಲ. ಸೊ ಕ್ಯಾನ್ ಎನಿ ಒನ್ ಟೆಲ್ ಮಿ ದಿ ಸ್ಟೇಟ್ಮೆಂಟ್ ಆಫ್ ದಿ ಲಾದ ಸ್ಟೇಟ್ಮೆಂಟ್ ಯಾರಾದ್ರು ಹೇಳ್ಬೋದಾ? At constant temperature, ಯಾ at constant temperature, the flowing current through a conductor with directly proportional to the potential difference across its ends. ಓಕೆ, ಅಷ್ಟೇನಾ? ಓನ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸಾ? Directly proportional to the potential difference. ಓಕೆ. ಸೊ ಕರೆಂಟು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ದಟ್ಸ್ ಒನ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಮಿಸ್ ಆಗ್ತಿದೆ. 50% ಆನ್ಸರ್ ಆಗಿದೆ, ಇನ್ನು 50% ಯಾರು ಹೇಳ್ತೀರಾ? Mathematical law is equals to into R. ನಾಟ್ ಮ್ಯಾಥಮೆಟಿಕಲ್ ಲಾ. ಐಮ್ ಆಸ್ಕಿಂಗ್ ದಿ ಸ್ಟೇಟ್ಮೆಂಟ್ 50% ಹೇಳಿದ್ದೀರಾ, ಕರೆಕ್ಟ್ ಇದೆ. ಓಕೆ, ನಾ 50% ಇನ್ಕಂಪ್ಲೀಟ್ ಇದೆ. ಯಾರು ಕಂಪ್ಲೀಟ್ ಮಾಡ್ತೀರಾ? ಅದು ಇರಲಿಲ್ಲ. ಸೊ ಕರೆಂಟು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿದಿರಲ್ವಾ? ಸೊ ಇಟ್ ಈಸ್ ಆಲ್ಸೋ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಒನ್ ಮೋರ್ ಥಿಂಗ್. ವಾಟ್ ಇಸ್ ದಟ್? ರೆಜಿಸ್ಟರ್ ಸರ್. ರೆಸಿಸ್ಟೆನ್ಸ್ ಅಲ್ವಾ? ಯಾ. ಸೊ ಹೋಮ್ಸ್ ಲಾ ಏನ್ ಸ್ಟೇಟ್ ಮಾಡುತ್ತೆ? ಹೋಮ್ಸ್ ಲಾ ಸ್ಟೇಟ್ಸ್ ದಟ್ ದಿ current I flowing through a conductor is directly proportional to the voltage applied across it and inversely proportional to the resistance R, provided the temperature remains constant. Okay, so mathematically ಏನಂತ ಎಕ್ಸ್ಪ್ರೆಸ್ ಮಾಡ್ತೀವಿ? V is equal to I into R. V ಅಂದ್ರೆ ಏನು? ವಾಟ್ ಇಸ್ V? ವೋಲ್ಟೇಜ್. ವೋಲ್ಟೇಜ್. I ಅಂದ್ರೆ ಐ ಇಸ್ ಕರೆಂಟ್ ಸರ್. ವಾಟ್ ಇಸ್ R? ಆರ್ ಸ್ಟ್ಯಾಂಡ್ಸ್ ಫಾರ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್. ಸೊ ಇದರದ್ದು SI ಯೂನಿಟ್ಸ್ ಗೊತ್ತಾ? ವೋಲ್ಟೇಜ್ ಎಸ್ ಸರ್. ವೋಲ್ಟ್ಸ್. ಯೂನಿಟ್ಸ್ ಏನಿದೆ? ವೋಲ್ಟ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ವೋಲ್ಟೇಜ್. ವೋಲ್ಟ್ಸ್ ಅಲ್ವಾ? ಐ ಕರೆಂಟಿಗೆ ಆಂಪಿಯರ್, ಆಮ್ಸ್ ಅಲ್ವಾ? ರೆಸಿಸ್ಟೆನ್ಸ್ಗೆ ಓಮ್ಸ್. ಓಕೆ, ಸೊ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಗಿದೆ? ಸೊ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಗಿದೆ ಅಂತ ಹೇಳಿ. One form is the resistance of a conductor such that when a potential difference of 1 volt is applied to its ends, a current of 1 ampere flowing. ಏನ್ ಹೇಳ್ತಾ ಇದ್ದೀನಿ? ಹ್ಮ್ ಕೇಳಿದ್ರೆ ನೀನೇನ್ ಹೇಳ್ತಾ ಇದ್ದೀನಿ? ಸೊ ನಿಮ್ಗೆ ಈ ಸ್ಟೇಟ್ಮೆಂಟ್ ಇಂದ ಏನ್ ಅರ್ಥ ಆಗಿದೆ ಅಂತ ಕೇಳಿದೆ. ಕೇಳಿಸ್ಕೊಂಡು ಲಿಸನ್. ಸೊ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಅರ್ಥ ಆಗಿದೆ? ಎನಿವನ್ ಕ್ಯಾನ್ ಎಕ್ಸ್ಪ್ಲೈನ್? ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಅರ್ಥ ಆಯ್ತು? ಓಮ್ಸ್ ಲಾ ಸ್ಟೇಟ್ಮೆಂಟ್ ಹೇಳಿದ್ರಲ್ವಾ, ದಟ್ ಇಸ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು and inversely proportional to resistance. ಅದರಿಂದ ಏನ್ ಅರ್ಥ ಆಯ್ತು ಅಂತ ಕೇಳ್ತೀರಾ? ಓಕೆ, ಸೊ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಸೊ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರ್ದವ್ರೆ? ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಅಲ್ವಾ? ಕರೆಂಟ್ ಒಂದು ಕಂಡಕ್ಟರ್ ಒಳಗಿಂದ ಫ್ಲೋ ಆಗ್ತಿದೆ. ಓಕೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಅಂತ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು? ಇವಾಗ ಡೈರೆಕ್ಟ್ಲಿ ಅಂದ್ರೆ ವೋಲ್ಟೇಜ್ ಇನ್ಕ್ರೀಸ್ ಆದಾಗ ಕರೆಂಟ್ ಫ್ಲೋನು ಇನ್ಕ್ರೀಸ್ ಆಗುತ್ತೆ. ವೋಲ್ಟೇಜ್ ಡಿಕ್ರೀಸ್ ಆದಾಗ ಕರೆಂಟ್ ಫ್ಲೋನು ಡಿಕ್ರೀಸ್ ಆಗುತ್ತೆ. ಅದರ ಅರ್ಥನೇ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು? ಅದರದ್ದು ಆಪೋಸಿಟ್ ನಡೆಯುತ್ತೆ.
ಓಕೆ, ಸೊ ಈಗ ರೆಸಿಸ್ಟೆನ್ಸ್ ನಾನು ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಫ್ಲೋ ಅಲ್ಲಿ ರೆಡ್ಯೂಸ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಡಿಕ್ರೀಸ್ ಮಾಡಿದಾಗ ಕರೆಂಟ್ ಫ್ಲೋ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ದಿ ಮೈನ್ ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅರ್ಥ ಆಯ್ತಾ? ಎಸ್ ಆರ್ ನೋ? ಇನ್ನ ಕ್ಲಾರಿಟಿ ಬೇಕಾ? ಓಕೆ, ಸೊ ದಟ್ಸ್ ದಿ ಮೈನ್. ಸೊ ಅರ್ಥ ಬಂದು ಮೈನ್ ಅದ್ರ ಈ ಓಮ್ಸ್ ಲಾ ಬಗ್ಗೆ ಅಂದರೆ ಇದೇ ಇರೋದು. ಓಕೆ, ಸೊ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದಾಗ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ವೋಲ್ಟೇಜ್ ಡಿಕ್ರೀಸ್ ಮಾಡಿದಾಗ ಕರೆಂಟ್ ಡಿಕ್ರೀಸ್ ಆಗುತ್ತೆ. ಸೊ ರೆಸಿಸ್ಟೆನ್ಸಲ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿದಾಗ ಕರೆಂಟ್ ಡಿಕ್ರೀಸ್ ಆಗುತ್ತೆ, ರೆಸಿಸ್ಟೆನ್ಸ್ ಡಿಕ್ರೀಸ್ ಮಾಡಿದಾಗ ಕರೆಂಟು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ಯಾವ ರೀತಿ ಆಗುತ್ತೆ ಅಂತ ನಾವೊಂದು ಸಿಂಪಲಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಟಿಂಕರ್ ಕ್ಯಾಡಲ್ಲಿ. ಓಕೆ, ಅದಾದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಒಂದು ಸರ್ಕ್ಯೂಟ್ ಒಳಗೆ ನಾವು ರೆಸಿಸ್ಟೆನ್ಸ್ನ ತಗೊಂಬರ್ಬೇಕಾಗಿರುತ್ತೆ. ಓಕೆ, ಸೊ ಆ ರೆಸಿಸ್ಟೆನ್ಸ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆ ರೆಸಿಸ್ಟೆನ್ಸ್ನ ಯಾವ ರೀತಿ ನಾವು ಕಂಡುಹಿಡಿದು ಆ ಸರ್ಕ್ಯೂಟಲ್ಲಿ ಆ ಒಂದು ಪರ್ಟಿಕ್ಯುಲರ್ LED ಯಾವ ಥರ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋದು ಇವತ್ತಿನ ಸೆಷನಲ್ಲಿ ನಾವು ನೋಡೋಣ. ಓಕೆ, ಸೊ ವೋಲ್ಟೇಜ್ ಅಂದರೆ ಏನು? ನಿಮ್ಗೇನು ಅರ್ಥ ಆಗಿದೆ ವೋಲ್ಟೇಜ್ ಅಂದರೆ? ಸೊ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತೀರಾ, ಬಟ್ ಆ್ಯಕ್ಚುಲಿ ವೋಲ್ಟೇಜಲ್ಲಿ ನಿಮ್ಗೆ ಏನಂತ ಅರ್ಥ ಆಗಿದೆ? ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಎನಿವನ್? ಸೊ ಈ ಸ್ಟೇಟ್ಮೆಂಟ್ ಓದ್ಬಿಟ್ಟು ನಿಮಗೆ ಹೇಳ್ಬೋದು ಅಟ್ಲೀಸ್ಟ್ ಅದ್ರಲ್ಲಿ ಏನು ಅರ್ಥ ಆಗಿದೆ ಅಂತ. ಸೊ ವಾಟ್ ಡಸ್ ವೋಲ್ಟೇಜ್ ಡೂ ಇನ್ ಎ ಸರ್ಕ್ಯೂಟ್? ಎನಿವನ್? ಓಕೆ, ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೋಲ್ಟೇಜ್ ಏನು ಮಾಡುತ್ತಂದ್ರೆ, ನಮ್ಮ ಕರೆಂಟ್ ಇದೆ ಅಲ್ವಾ, ಈ ಕರೆಂಟ್ ಬಂದೊಂದು ಎಲೆಕ್ಟ್ರಾನ್ಸು. ಓಕೆ, ಸೊ ಎಲೆಕ್ಟ್ರಾನ್ಸ್ಗೆ ಅದ್ರಾಗೆ ಮೂವ್ ಆಗೋಕ್ಕಾಗಲ್ಲ ಆ ಕಡೆ ಈ ಕಡೆಗೆ. ಸೊ ಈಗ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕಂದ್ರೆ ಈ ವೋಲ್ಟೇಜು ಬೇಕಾಗಿದೆ. ಓಕೆ, ಸೊ ಇಲ್ಲಿ ಏನು ಬರ್ದಿದ್ದೀವಿ? ವೋಲ್ಟೇಜ್ ಇಸ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇನ್ ಎ ಸರ್ಕ್ಯೂಟ್ ದಟ್ ಪುಷಸ್ ದಿ ಕರೆಂಟ್ ಟು ಫ್ಲೋ. ಸೊ ಕರೆಂಟ್ ಫ್ಲೋ ಆಗಬೇಕಂದ್ರೆ ವೋಲ್ಟೇಜ್ ಬೇಕಿದೆ. ಸೊ ಈಗ ವೋಲ್ಟೇಜ್ ಇಲ್ಲ ಅಂದರೆ ಕರೆಂಟ್ ಫ್ಲೋ ಆಗಲ್ಲ. ಈಗ ನೀವು ಬ್ಯಾಟ್ರಿ ಒಳಗಡೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಶಾಲೆಯಲ್ಲಿ ಸಂಪ್ ಇರುತ್ತಲ್ವಾ, ಸಂಪೊಳಗೆ ನೀರು ತುಂಬಿರುತ್ತೆ. ಓಕೆ, ಸೊ ಆ ನೀರನ್ನ ನಾವು ಎಲೆಕ್ಟ್ರಾನ್ಸ್ ಅಂತ ಅನ್ಕೊಳ್ಳೋಣ. ಸೊ ಆ ನೀರು ನಿಮಗೆ ಓವರ್ ಹೆಡ್ ಟ್ಯಾಂಕ್ಗೆ ಕಳಿಸ್ಬೇಕಂತ ಅನ್ಕೊಳ್ಳಿ. ಓಕೆ, ಸೊ ಈಗ ನೀರು ಡೈರೆಕ್ಟಾಗಿ ಹಿಂಗೆ ಹೋಗೋಕ್ಕಾಗುತ್ತಾ ಓವರ್ ಹೆಡ್ ಟ್ಯಾಂಕಿಗೆ? ಇಸ್ ಇಟ್ ಪಾಸಿಬಲ್? ಎನಿವನ್? ಸೊ ಸಂಪಲ್ಲಿರೋ ನೀರು ನೀವು ಯಾವ ರೀತಿ ನೀವು ಓವರ್ ಹೆಡ್ ಟ್ಯಾಂಕ್ ಕಳಿಸ್ತೀರಾ? ಏನು ಯೂಸ್ ಮಾಡ್ತೀರಾ? ಯಾರಿಗೂ ಗೊತ್ತಿಲ್ವಾ? ನಿಮ್ಮ ಶಾಲೆಯಲ್ಲಿ ಸಂಪು ಓವರ್ ಹೆಡ್ ಟ್ಯಾಂಕ್ ಇಲ್ವಾ? ಎನಿವನ್? 65 ಪಾರ್ಟಿಸಿಪೆಂಟ್ಸ್ ಇದ್ದೀರಾ? ಯಾರಿಗೂ ಸಂಪಿಂದ ನೀರು ಯಾವ ರೀತಿ ಓವರ್ ಹೆಡ್ ಟ್ಯಾಂಕ್ ಹೋಗುತ್ತೆ ಅಂತ ಗೊತ್ತಿಲ್ವಾ? ಮೋಟರ್ ಅಲ್ವಾ? ಸೊ ಈ ಮೋಟರ್ ಕೆಲಸನೇ ವೋಲ್ಟೇಜ್ ಮಾಡೋದು. ಸೊ ಮೋಟರ್ ಬಂದು ಏನು ಮಾಡುತ್ತೆ? ನೀರನ್ನ ಓವರ್ ಹೆಡ್ ಟ್ಯಾಂಕಿಗೆ ಪುಷ್ ಮಾಡುತ್ತೆ, ಕಳಿಸುತ್ತೆ. ಓಕೆ, ಅದೇ ರೀತಿನೇ ಒಂದು ಸರ್ಕ್ಯೂಟ್ ಒಳಗಡೆ ಈ ವೋಲ್ಟೇಜು ಮಾಡೋದು ಕೆಲಸ. ಸೊ ಎಲೆಕ್ಟ್ರಾನ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ ಬ್ಯಾಟ್ರಿ ಒಳಗಡೆ, ಆ ಎಲೆಕ್ಟ್ರಾನ್ಸ್ನ ಪುಷ್ ಮಾಡಿ ಹೊರಗೆ ಕಳಿಸೋ ಕೆಲಸ ಬಂದು ವೋಲ್ಟೇಜ್ ಮಾಡುತ್ತೆ, ಜಸ್ಟ್ ಲೈಕ್ ಎ ಮೋಟರ್. ಓಕೆ, ಸೊ ಯೂನಿಟ್ ಬಂದು ವೋಲ್ಟ್ಸ್, ನೀವು ಹೇಳಿದಿರ ವೋಲ್ಟ್ಸ್ ಅಂದರೆ ವಿ. ಓಕೆ, ಸೊ ನಾವೀಗ ಕರೆಂಟ್ ನೋಡೋಣ. ಕರೆಂಟ್ ಅಂದರೆ ಏನು? ಐ ಜಸ್ಟ್ ಎಕ್ಸ್ಪ್ಲೈನ್. ಕರೆಂಟ್ ಅಂದರೆ ಏನು? ಕರೆಂಟ್ ಇಸ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಥ್ರೂ ಎ ಕಂಡಕ್ಟರ್. ಓಕೆ, ಸೊ ಆ ಚಾರ್ಜ್ಡ್ ಪಾರ್ಟಿಕಲ್ಸ್ನ ನಾವು ಕರೆಂಟ್ ಅಂತ ಹೇಳ್ತೀವಿ. ಓಕೆ, ಎಲೆಕ್ಟ್ರಾನ್ಸ್ ಆರ್ ದಿ ಮೂವಿಂಗ್ ಚಾರ್ಜಸ್. ಓಕೆ, ಸೊ ಈ ಎಲೆಕ್ಟ್ರಾನ್ಸ್ ಇರೋದ್ರಿಂದನೇ ನಾವು ನಮ್ಮ LEDs ಎಲ್ಲ ಲೈಟ್ ಆಗ್ತಿರೋದು. ನಿಮ್ಮ ಶಾಲೆಯಲ್ಲಿ ಟ್ಯೂಬ್ಲೈಟ್ಸ್ ಆಗಿರಲಿ, ಫ್ಯಾನ್ ಆಗಿರಲಿ, ಇವೆಲ್ಲ ರನ್ ಆಗೋದು
ಈ ಎಲೆಕ್ಟ್ರಾನ್ಸ್ ಅಲ್ಲಿರೋ ಆ ಒಂದು ಚಾರ್ಜ್ ಇಂದಾನೆ ಇವೆಲ್ಲ ವರ್ಕ್ ಆಗ್ತಿರೋದು. ಓಕೆ, ಸೊ ಈಗ ಹೈಯರ್ ಕರೆಂಟ್ ಮೀನ್ಸ್ ಮೋರ್ ಎಲೆಕ್ಟ್ರಾನ್ಸ್. ಸೊ ಎಷ್ಟು ಹೆಚ್ಚಾಗಿ ಕರೆಂಟ್ ಇರುತ್ತೋ ಅಷ್ಟು ಹೆಚ್ಚು ಅಮೌಂಟ್ ಅಲ್ಲಿ ನಮಗೆ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ರೆಸಿಸ್ಟೆನ್ಸ್ ಅಂದ್ರೆ ಏನು? ವಾಟ್ ಈಸ್ ರೆಸಿಸ್ಟೆನ್ಸ್? ಓಕೆ, ಸೊ ಅಪೋಸಿಷನ್ ಅಂದ್ರೆ ಏನು? ಹ್ಮ್ ತಡೆಯೋದು ಅಲ್ವಾ? So ಈಗ ಫ್ಲೋ ಆಗ್ತಿರೋ ಆ ಎಲೆಕ್ಟ್ರಾನ್ಸ್ ನ ತಡೆ ಮಾಡೋ ಕೆಲಸ ಬಂದು ರೆಸಿಸ್ಟೆನ್ಸ್ ಮಾಡುತ್ತೆ. So ಇಲ್ಲಿ ನಿಮ್ಗೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು JF ಕಾಣಿಸ್ತಿದ್ಯಾ? ಇಲ್ಲಿ ಮೂರ್ ಕ್ಯಾರೆಕ್ಟರ್ಸ್ ಇದೆ. ಒಂದು ಕ್ಯಾರೆಕ್ಟರ್ ಎ ಅಂತ ಇದೆ. ಎ ಅಂದ್ರೆ ಏನು? ಆಂಪಿಯರ್. ಇದೇನು? ಓಮ್ಸ್ ಅಲ್ವಾ? ಓಮ್ಸ್ ಏನ್ ಮಾಡ್ತಿದೆ ಇಲ್ಲಿ? ಎಳಿತಾ ಇದೆ. ಚಾರ್ಜ್ ಪಾರ್ಟಿಕಲ್ಸ್ ನ ಆ ಕಡೆ ಕಳಿಸ್ತಿಲ್ಲ ಅಲ್ವಾ? ಎಸ್ ಆರ್ ನೋ? ಸೊ ಈ ವೋಲ್ಟೇಜ್ ಏನ್ ಮಾಡ್ತಿದೆ? ವೋಲ್ಟೇಜ್ ಚಾರ್ಜ್ ಪಾರ್ಟಿಕಲ್ಸ್ ನ ಆ ಕಡೆಗೆ ಪುಷ್ ಮಾಡ್ತಿದೆ, ಕಲ್ಸಕ್ ಪ್ರಯತ್ನ ಮಾಡ್ತಿದೆ ಅಲ್ವಾ? ಸೊ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಓಮ್ಸ್ ಲಾ ಒಳಗೆ ಈ ಮೂರು ಕ್ಯಾರೆಕ್ಟರ್ಸ್ ಏನ್ ಮಾಡುತ್ತೆ ಅಂತ. ವೋಲ್ಟೇಜ್ ಏನ್ ಮಾಡುತ್ತೆ, ಕರೆಂಟ್ ಏನ್ ಮಾಡುತ್ತೆ, ಮತ್ತೆ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ ಅಂತ ಅಲ್ವಾ? ಸೊ ಇವಾಗ ನಾವು ಟಿಂಕರ್ ಕ್ಯಾಡ್ಗೆ ಹೋಗೋಣ. ಸೊ ಟಿಂಕರ್ ಕ್ಯಾಡ್ ಎಲ್ರಿಗೂ ಓಪನ್ ಮಾಡಕ್ ಗೊತ್ತಾ? ಓಕೆ, ಅದು ತೋರಿಸ್ತೀನಿ ನಾನು. ಸೊ ಜಸ್ಟ್ ನೀವು ಗೂಗಲ್ಗೆ ಹೋಗ್ಬೇಕು. ಗೂಗಲ್ಗೆ ಹೋಗ್ಬಿಟ್ಟು ಟಿಂಕರ್ ಕ್ಯಾಡ್ ಅಂತ ಸರ್ಚ್ ಮಾಡಬೇಕು. ಲಿಂಕ್ ಬರುತ್ತೆ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಡ್ಯಾಶ್ ಬೋರ್ಡ್ ಒಂದು ಓಪನ್ ಆಗುತ್ತೆ. ಓಕೆ, ಸೊ ನೀವು ಲಾಗಿನ್ ಮಾಡ್ಕೊಬೋದು. ಲಾಗಿನ್ ಮಾಡ್ಕೊಂಡ್ಮೇಲೆ ಟಿಂಕರ್ ಕ್ಯಾಡ್ನ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ಯಾ? ಸ್ಕ್ರೀನ್ ಕಾಣಿಸ್ತಿದೆ ಅಲ್ಲ? ಕ್ರಿಯೇಟ್ ಕಾಣಿಸ್ತಿದೆ ಅಲ್ವಾ? ಓಕೆ, ಸೊ ಕ್ರಿಯೇಟ್ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸರ್ಕ್ಯೂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಈ ಸರ್ಕ್ಯೂಟ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿದಾಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲೊಂದು ವರ್ಕ್ ಸ್ಪೇಸ್ ಇರುತ್ತೆ. ಈ ವರ್ಕ್ ಸ್ಪೇಸ್ ಒಳಗಡೆ ನಾವು ಯಾವ ತರ ಸರ್ಕ್ಯೂಟ್ ಬೇಕೋ ಅದು ಮಾಡ್ಬಿಟ್ಟು ಚೆಕ್ ಮಾಡ್ಬೋದು ಆ ಸರ್ಕ್ಯೂಟ್ ಯಾವ ತರ ವರ್ಕ್ ಆಗ್ತಿದೆ ಅನ್ನೋದು. ಓಕೆ, ಸೊ ಇಲ್ಲಿ ನಿಮಗೆ ಕಾಪಿ ಆಪ್ಷನ್ ಇದೆ, ಇಲ್ಲಿ ಪೇಸ್ಟ್ ಆಪ್ಷನು, ಡಿಲೀಟ್ ಆಪ್ಷನು, ಆಮೇಲೆ ಅಂಡು ಆಪ್ಷನ್ನು, ಇದು ರೀಡು ಆಪ್ಷನ್. ಮತ್ತೆ ಏನಾದ್ರು ನೋಟ್ಸ್ ಬರಿಬೇಕಂದ್ರೆ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ಆಮೇಲೆ ವೈರ್ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ವೈರ್ ಕಲರ್ ಚೇಂಜ್ ಮಾಡ್ಬೋದು. ಆಮೇಲೆ ಟೈಪ್ ಆಫ್ ವೈರ್ ನಿಮ್ಗೆ ಇಲ್ಲಿ ಚೇಂಜ್ ಮಾಡ್ಕೊಬೋದು. ದೆನ್ ಇಲ್ಲಿ ನಿಮ್ಗೆ ರೊಟೇಷನ್ ಮಾಡ್ಬೇಕಂದ್ರೆ ಏನಾದ್ರು ಕಾಂಪೋನೆಂಟ್ ನ, ಫಾರ್ ಎಕ್ಸಾಂಪಲ್ ರೆಸಿಸ್ಟರ್ ತಗೊಂಡ್ಬರ್ತೀನಿ. ಇಲ್ಲಿ ರೆಸಿಸ್ಟೆನ್ಸ್ ನಾನು ರೊಟೇಟ್ ಮಾಡ್ಬೇಕಂದ್ರೆ ಈ ರೀತಿ ರೊಟೇಟ್ ಮಾಡ್ಕೊಬೋದು. ದೆನ್ ಈ ರೆಸಿಸ್ಟೆನ್ಸ್ ನ, ಸೊ ಈಗ LED ಇದೆ ಅನ್ಕೊಳ್ಳಿ. ಸೊ ಈ LED ನನಗೆ ಈ ಟರ್ಮಿನಲ್ ಆನೋಡ್ ಈ ಕಡೆ ಬರಬೇಕು, ಕ್ಯಾಥೋಡ್ ಆ ಕಡೆ ಹೋಗ್ಬೇಕಂದ್ರೆ ನಾನು ಮಿರರ್ ಆಪ್ಷನ್ ಮಾಡ್ತೀನಿ. ಮಿರರ್ ಮಾಡಿದಾಗ ಆ ಕಡೆಗೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಮಿರರ್ ಅಲ್ಲಿ ನಿಂತ್ಕೊಂಡಾಗ ನಿಮ್ಮ ಲೆಫ್ಟ್ ಬಾಡಿ ರೈಟ್ ಬಾಡಿ ಆ ಕಡೆ ಈ ಕಡೆ ಅಂತ ಕಾಣಿಸುತ್ತೆ ಅಲ್ವಾ? ಅದೇ ರೀತಿನೇ ಇಲ್ಲಿ ಮಿರರ್ ಆಪ್ಷನ್ ಕೂಡ. ಓಕೆ, ಸೊ ದೆನ್ ಇಲ್ಲಿ ನಿಮಗೆ ಸ್ಟಾರ್ಟ್ ಸಿಮ್ಯುಲೇಷನ್ ಅಂತ ಒಂದು ಆಪ್ಷನ್ ಇದೆ. ಸೊ ಸಿಮ್ಯುಲೇಷನ್ ಅಂದ್ರೆ, ಸೊ ನೀವು ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಆಗಿ ಒಂದು ಸರ್ಕ್ಯೂಟ್ ಮಾಡಿ ಚೆಕ್ ಮಾಡೋಕ್ಕಿಂತ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಒಂದು ವೈರ್ ತಗೊಂಡು ಬ್ರೆಡ್ ಬೋರ್ಡ್ ತಗೊಂಡು ಅದ್ರಲ್ಲಿ ಕನೆಕ್ಷನ್ಸ್ ಮಾಡಿ ನೀವು ಚೆಕ್ ಮಾಡಿದಾಗ ಸಮ್ಟೈಮ್ಸ್ ಏನಾಗುತ್ತೆ, ಸರ್ಕ್ಯೂಟು LED ಎಲ್ಲ ಸುಟ್ಟೋಗೋ ಪರಿಸ್ಥಿತಿ ಬರುತ್ತಲ್ವಾ? ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಸಾಫ್ಟ್ವೇರ್ ಅಲ್ಲೇ ನಾವೊಂದು ಡಿಸೈನ್ ಮಾಡ್ಬಿಟ್ಟು ಚೆಕ್ ಮಾಡ್ತೀವಿ. ಓಕೆ, ಸರ್ಕ್ಯೂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಆ ಚೆಕ್ ಮಾಡೋದನ್ನ ನಾವು ಸಿಮ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ಅದಾದ್ಮೇಲೆ ನೀವು ಮಾಡಿರೋ ಡಿಸೈನ್ ನ ನೀವು ಕಲ್ಸ್ಕೊಬಹುದು. ಇಲ್ಲಿ ಸೆಂಡ್ ಟು ಆಪ್ಷನ್ ಇರುತ್ತೆ. ಸೆಂಡ್ ಟು ಅಂತ ಹೋಗ್ಬಿಟ್ಟು ಇಲ್ಲಿ ಇನ್ವೈಟ್ ಪೀಪಲ್ ಅಂತ ಇರುತ್ತೆ. ಅದು ಕ್ಲಿಕ್ ಮಾಡಿದಾಗ ನಿಮಗೆ ಲಿಂಕ್ ಬರುತ್ತೆ. ಓಕೆ, ಸೊ ಲಿಂಕ್ ನ ನೀವು ಕಾಪಿ ಮಾಡಿಬಿಟ್ಟು ವಾಟ್ಸಪ್ ಅಲ್ಲೋ ನಾರ್ಮಲ್ ಮೆಸೇಜ್ ಅಲ್ಲೋ ಯಾರಿಗೆ ಬೇಕೋ ಅದನ್ನ
ಕಲ್ಸ್ಕೊಬೋದು. ಓಕೆ, ಸೊ ಇಲ್ಲಿ ನಿಮಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಇಲ್ಲದೆ ಇರೋ ಕಾಂಪೊನೆಂಟ್ಸ್ ನೀವು ಇಲ್ಲಿ ಸರ್ಚ್ ಮಾಡ್ಕೊಬೋದು. ಓಕೆ, ಸೊ ಎಲ್ಲ ಕಾಂಪೊನೆಂಟ್ಸ್ ಸಿಗಲ್ಲ, ಬೇಸಿಕ್ ಆಗಿರೋ ಪ್ರತಿಯೊಂದು ಕಾಂಪೊನೆಂಟ್ಸ್ ನಿಮ್ಗೆ ಇಲ್ಲಿ ಅವೈಲಬಲ್ ಇರುತ್ತೆ. ಸೊ ಇವಾಗ ನಮಗೆ ಓಮ್ಸ್ ಲಾ ಪ್ರೂವ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ರೆಸಿಸ್ಟೆನ್ಸ್ ತಗೊತೀನಿ, ರೆಸಿಸ್ಟರ್ ತಗೊತೀನಿ. ಸೊ ರೆಸಿಸ್ಟರ್ ತಗೊಂಡ್ಬಿಟ್ಟು ಒಂದು 9 volts ಬ್ಯಾಟ್ರಿ ತಗೊತೀನಿ. ಓಕೆ, ಸೊ 9 volts ಬ್ಯಾಟ್ರಿ ತಗೊಂಡಿದ್ಮೇಲೆ ಒಂದು ಮಲ್ಟಿಮೀಟರ್ನ ನಾನು ತಗೊತೀನಿ. ಸೊ ಮಲ್ಟಿಮೀಟ್ರು ನಿಮಗೆ ಕರೆಂಟ್ ಚೆಕ್ ಮಾಡ್ಬೋದು, ವೋಲ್ಟೇಜ್ ಚೆಕ್ ಮಾಡ್ಬೋದು, ರೆಸಿಸ್ಟೆನ್ಸು ಚೆಕ್ ಮಾಡ್ಕೊಬೋದು. ಓಕೆ, ಜಸ್ಟ್ ನೀವು ಇದು ಹಿಂಗೆ ಕ್ಲಿಕ್ ಮಾಡಿದ್ರೇ ಅದು ಸೆಲೆಕ್ಟ್ ಆಗಿಬಿಡುತ್ತೆ. ಸಿಮ್ಯುಲೇಷನ್ ಮಾಡಿದ್ಮೇಲೆ ಜಸ್ಟ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ನನಗೆ ಕರೆಂಟ್ ಚೆಕ್ ಮಾಡಬೇಕಂದ್ರೆ ನಾನು ಈ ವಯರ್ಸ್ನ ನಾನು ಸೀರೀಸ್ ಕನೆಕ್ಷನಲ್ಲಿ ಕೊಡಬೇಕು. ಯಾಕಂದರೆ ಕರೆಂಟು ಇಟ್ಸ್ ಲೈಕ್ ಎ ವಯರ್, ಒಂದು ಸಿಂಗಲ್ ವಯರ್ ಇರುತ್ತೆ. ಓಕೆ, ಸೊ ಆ ಸಿಂಗಲ್ ವಯರು ನೀವು ಪ್ಯಾರಲ್ ಆಗಿ ಕೊಟ್ಟರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ನಾನು ಇವಾಗ LED ಕೊಟ್ಬಿಟ್ಟು LEDಗೆ ನಾನು ಪ್ಯಾರಲಲ್ ಕನೆಕ್ಷನಲ್ಲಿ ನಾನು ಮಲ್ಟಿಮೀಟರ್ನ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ LED ಸುಟ್ಟೋಗುತ್ತೆ. ನಾನು ಬೇಕಂದ್ರೆ ತೋರಿಸ್ತೀನಿ. ಓಕೆ, ಪ್ಯಾರಲಲ್ ಕನೆಕ್ಷನ್ ಕೊಟ್ಟಾಗ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ನಾವು ಕರೆಂಟ್ ಚೆಕ್ ಮಾಡುವಾಗ ನಾವು ಯಾವಾಗಲೂ ಸೀರೀಸಲ್ಲೇ ಕನೆಕ್ಷನ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಈಗ ಮಲ್ಟಿಮೀಟರ್ ಪಾಸಿಟಿವ್ ನಾನು ತಗೊತೀನಿ. ಸೊ ಮಲ್ಟಿಮೀಟರ್ ಪಾಸಿಟಿವ್ ಇಂದ ಬ್ಯಾಟ್ರಿ ಇದು ಪಾಸಿಟಿವ್ ಕೊಡ್ತೀನಿ. ಓಕೆ, ಸೊ ಇದ್ರದ್ದು ಕಲರ್ ನಾನು ರೆಡ್ ಮಾಡ್ಕೊತೀನಿ. ದೆನ್ ನೆಗೆಟಿವ್ ಇಂದ ರೆಸಿಸ್ಟರ್ಗೆ ಕನೆಕ್ಟ್ ಮಾಡ್ತೀನಿ. ಸೊ ರೆಸಿಸ್ಟರ್ಗೆ ಯಾವುದೇ ಟರ್ಮಿನಲ್ಸ್ ಇಲ್ಲ, ಪಾಸಿಟಿವ್ ನೆಗೆಟಿವ್ ಅಂತ. ನಿಮ್ಗೆ ಇಲ್ಲಿಗೂ ಕೊಡ್ಬೋದು, ಆ ಕಡೆನೂ ಕೊಡ್ಬೋದು. ಓಕೆ, ದೆನ್ ರೆಸಿಸ್ಟರ್ದು ಇನ್ನೊಂದು ಟರ್ಮಿನಲ್ ಇಂದ ವಾಪಸ್ಸು ಬ್ಯಾಟ್ರಿಗೆ. ಸೊ ಇದನ್ನ ನಾನು ಬ್ಲ್ಯಾಕ್ ಕಲರ್ ಮಾಡ್ಕೊತೀನಿ. ಫೈನ್. ಸೊ ಈಗ ಅದೊಂದು ಸರ್ಕ್ಯೂಟ್ ಆಗಿದೆ. ಸೊ ಇದು ಲೋಡು, ನಾವು ಪಾತು ಕೊಟ್ಟಿದ್ದೀವಿ, ಪವರ್ ಸೋರ್ಸು ಕೊಟ್ಟಿದ್ದೀವಿ. ಒಂದು ಸರ್ಕ್ಯೂಟಲ್ಲಿ ಬೇಕಾಗಿರೋದು ಪವರ್ ಸೋರ್ಸು, ಪಾತು ಮತ್ತೆ ಲೋಡ್. ಓಕೆ, ಇನ್ನೊಂದು ಕಾಂಪೊನೆಂಟ್ ಬೇಕಿರುತ್ತೆ, ಅದ್ರ ಹೆಸರು ಬಂದು ಸ್ವಿಚ್ ಏನಕ್ಕಂದ್ರೆ ಕಂಟ್ರೋಲ್ ಮಾಡೋದಕ್ಕೆ, ಆನ್ ಆಫ್ ಕಂಟ್ರೋಲ್ ಮಾಡೋದಕ್ಕೆ. ಸೊ ನಮಗೆ ಸದ್ಯಕ್ಕೆ ಏನು ಬೇಕಾಗಿದೆ, ರೆಸಿಸ್ಟೆನ್ಸ್ ನಾನು ಚೇಂಜ್ ಮಾಡಿದಾಗ ಕರೆಂಟ್ ಏನಾಗ್ತಿದೆ, ವೋಲ್ಟೇಜ್ ಏನಾಗ್ತಿದೆ ಅಂತ ಚೆಕ್ ಮಾಡಬೇಕಾಗಿದೆ ಅಷ್ಟೇ. ಅದಿಷ್ಟು ಇವಾಗ ನೋಡೋಣ. ನಾನೀಗ ಸ್ಟಾರ್ಟ್ ಸಿಮ್ಯುಲೇಷನ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ 9 volts ಬರ್ತಿದೆ, ನಮಗೆ ಕರೆಂಟ್ ಬೇಕು. ಸೊ ಕರೆಂಟ್ ಎಷ್ಟಿದೆ, 8.9 ಮಿಲಿ ಆಮ್ಸ್ ಇದೆ. ಓಕೆ, ಸೊ ಜಸ್ಟ್ ನೀವು ಹಿಂಗೆ ಕ್ಲಿಕ್ ಮಾಡಿದ್ರೇನೆ ಸಾಕು. ಸೊ ಇಲ್ಲಿ ನೋಡ್ಬೋದು, ಆಮ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ, ವೋಲ್ಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ವೋಲ್ಟೇಜ್ ಬರುತ್ತೆ. ಸೊ ವೋಲ್ಟೇಜ್ ನಾವು ಸೀರೀಸ್ ಅಲ್ಲಿ ಕೊಡಲ್ಲ, ಪ್ಯಾರಲಲ್ ಕೊಡ್ತೀವಿ. ಯಾಕಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ends ಅಲ್ವಾ ವೋಲ್ಟೇಜಸ್, ಹೌದಾ ಅಲ್ವಾ? ಸೊ ಈಗ ನಾನು ರೆಸಿಸ್ಟೆನ್ಸು 1 kilo ohm ಅಂತ ಕೊಟ್ಟಿದ್ದೀನಿ. ಸೊ ಈಗ ನಾನು ಇಲ್ಲಿ 2 kilo ohm ಕೊಟ್ಟು ನೋಡ್ತೀನಿ ಏನಾಗುತ್ತೆ ಅಂತ. ಇಲ್ಲೇನಾಯ್ತು, ಸೊ ಫಸ್ಟ್ ನಾನು 220 ohms ಕೊಡ್ತೀನಿ. ಓಕೆ, ಸೊ 220 ohmsಗೆ ಕರೆಂಟ್ ಎಷ್ಟು ತೋರಿಸ್ತಿದೆ, 40.6. ನೀವು ಇದು ನೋಟ್ ಮಾಡ್ಕೊಬೇಕು. ಬುಕ್ ತಗೊಳ್ಳಿ, ಬುಕ್ ತಗೊಂಡ್ಬಿಟ್ಟು ರೆಸಿಸ್ಟರ್ ವ್ಯಾಲ್ಯೂ 220 ohms ಅಂತ ಬರ್ಕೊಳ್ಳಿ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ 220 ohmsಗೆ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಬರಿಬೇಕು. ಫಾರ್ 220 ohm ಕರೆಂಟ್ ಇಸ್ ಈಕ್ವಲ್ ಟು 40.6 ಮಿಲಿ ಆಮ್ಸ್. ಸೊ ನಾನು ಇವಾಗ ಒಂದು 2-3 ರೀಡಿಂಗ್ಸ್ ಕೊಡ್ತೀನಿ. 2-3 ರೀಡಿಂಗ್ಸ್ ಕೊಟ್ಬಿಟ್ಟು ನಿಮಗೆ ಕ್ವೆಶನ್ ಕೇಳ್ತೀನಿ. ಸೊ ಚೇಂಜ್ ಮಾಡಿದಾಗ ಏನಾಯ್ತಂತ ನೀವು ಆ ರೀಡಿಂಗ್ಸ್ ನೋಡ್ಬಿಟ್ಟು ನನಗೆ ಹೇಳ್ಬೇಕು. ಮಾಡ್ತೀರಾ? ಎಸ್ ಆರ್ ನೋ? ಓಕೆ, ಸೊ ಈಗ ನಾನು ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಂದು 220 ಕೊಟ್ಟಿದ್ದೀನಿ. ಇಲ್ಲಿ ಆಮೀಟರ್ ಅಲ್ಲಿ ರೀಡಿಂಗ್ಸ್ ಎಷ್ಟು ತೋರಿಸ್ತಿದೆ, 40.6 ಅಲ್ವಾ? ಸೊ ಇವಾಗ ನಾನು ಇದು ಇನ್ಕ್ರೀಸ್ ಮಾಡ್ತೀನಿ. ಸೊ ಹೋಮ್ಸ್ ಲಾ ಅಲ್ಲಿ ಏನ್ ಹೇಳಿದ್ರು, ಸೊ ಹೋಮ್ಸ್ ಲಾ ಅಲ್ಲಿ ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅಂತಲ್ವಾ, ಕರೆಂಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಬರ್ದಿದ್ರು.
ರೈಟ್. ಸೊ ಅದರ ಅರ್ಥ ನಾನು ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿದಾಗ ಕರೆಂಟ್ ಫ್ಲೋ ಡಿಕ್ರೀಸ್ ಆಗ್ಬೇಕಂತ. ಓಕೆ, ಸೊ ಈಗ ನಾನದು 220 ಓಮ್ಸ್ ಇದೆ, ನಾನು ಇದನ್ನ 300 ಮಾಡ್ತೀನಿ. ಇವಾಗ 300 ಮಾಡಿದಾಗ ಎಷ್ಟು ರೀಡಿಂಗ್ಸ್ ಬರುತ್ತೆ ಅಂತ ನೋಡ್ಕೊಬೇಕು. 300 ಮಾಡಿದಾಗ ಏನಾಯ್ತು ಇಲ್ಲಿ? ಕರೆಂಟ್ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಡಿಕ್ರೀಸ್ ಆಯ್ತು. ಅದರ ಅರ್ಥ ಏನು? ಓಕೆ, ಸೊ ರೆಸಿಸ್ಟೆನ್ಸ್ ನ ಇನ್ಕ್ರೀಸ್ ಮಾಡಿದಾಗ ಕರೆಂಟ್ ಆಯ್ತು ಅಲ್ವಾ? ಸೊ ಈಗ ಇದನ್ನ ನಾನು 400 ಮಾಡ್ತೀನಿ, ಇಲ್ಲ 470 ಮಾಡ್ತೀನಿ. ಎಷ್ಟಾಯ್ತು? 19.1. ಓಕೆ, ಸೊ ಎಷ್ಟು ಹೆಚ್ಚಾಗಿ ನಾನು ರೆಸಿಸ್ಟೆನ್ಸ್ ಕೊಡ್ತೀನೋ ಅಷ್ಟೇ ಎಲೆಕ್ಟ್ರಾನ್ಸ್ ಫ್ಲೋನು ಕಡಿಮೆ ಆಗ್ತಿದೆ. ಓಕೆ, ಸೊ ಇವಾಗ ಓಮ್ಸ್ ಲಾ ಅರ್ಥ ಆಯ್ತು ನಿಮ್ಗೆ ಅಲ್ವಾ? ಸೊ ನಾವು ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಇವಾಗ ನನಗಿಲ್ಲಿ LED ಕೊಡಬೇಕು. ಓಕೆ, ಸೊ ಈಗ ನಾನೊಂದು ಆಮ್ಮೀಟರ್ನ ರಿಮೂವ್ ಮಾಡ್ಕೊಂಡೆ. ಸೊ ಈಗ ನಾನು LED ತಗೊಂತೀನಿ. ಸೊ LED ತಗೊಂಡು LED ಪಾಸಿಟಿವ್ ಬ್ಯಾಟ್ರಿ ಕೊಡ್ತೀನಿ. ಓಕೆ, ಸೊ ಇದನ್ನ ನಾನು ರೆಡ್ ಮಾಡ್ತೀನಿ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ನಾನು 220 ಓಮ್ಸ್ ಅಂತಾನೆ ಕೊಡ್ತೀನಿ. ಓಕೆ, ಸೊ ಇವಾಗ 220 ಓಮ್ಸ್ ಕೊಟ್ಟಾಗ LEDಗೆ ಏನಾಗುತ್ತೆ ಅಂತ ನೀವು ಹೇಳ್ಬೇಕು. ಓಕೆ, ಫಸ್ಟ್ ವಿತೌಟ್ ರೆಸಿಸ್ಟರ್ ಅಂತ ಕೊಡ್ತೀನಿ. ಸೊ ವಿತೌಟ್ ರೆಸಿಸ್ಟರ್ ನಾನು LED ಕೊಡ್ತೀನಿ. ಸೊ ನಿಮ್ಮ ಹತ್ರ ಬ್ಯಾಟ್ರಿ ಮತ್ತೆ LED ಇದ್ರೆ ನೀವು ಟ್ರೈ ಮಾಡ್ಬೋದು. ಓಕೆ, LED ಬರ್ಸ್ಟ್ ಆಗುತ್ತೆ. LED ಬರ್ಸ್ಟ್ ಆಗುತ್ತೆ, ನೋಡೋಣ. ಓಕೆ, ನೀವು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡ್ಬೋದು. ಒಂದು ಬ್ಯಾಟ್ರಿ ತಗೊಳ್ಳಿ, ಒಂದು LED ತಗೊಳ್ಳಿ, ಅದನ್ನ ಕನೆಕ್ಟ್ ಮಾಡಿ ನೋಡಿ ಏನಾಗುತ್ತೆ ಅಂತ. ಸೊ LED ಬರ್ಸ್ಟ್ ಆಯ್ತು. ಏನಂತ ಬರ್ದವ್ರೆ ಇಲ್ಲಿ? ಏನಂತ ಬರ್ದವ್ರೆ? ಯಾರಾದ್ರು ಓದ್ಬೋದಾ? Current through the LED is 915 milliamps, while absolute maximum is 20 milliamps. ಅರ್ಥ ಏನು? ಸೊ ಈಗ LEDಗೆ 915 milliamps ಕರೆಂಟು ಫ್ಲೋ ಆಗ್ತಿದೆ, ಅದರಿಂದ ಅದು ಬರ್ಸ್ಟ್ ಆಗ್ತಿದೆ ಅಂತ ಅರ್ಥ. ಓಕೆ, ಆಲ್ಸೋ ಅವರೇ ಬರ್ದವ್ರೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬಂದು 20 milliamps ಅಲ್ವಾ? ಸೊ ನಾವಿವಾಗ LEDಗೆ 20 milliamps ಕರೆಂಟ್ ಹೋಗೋ ತರ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ರೆಸಿಸ್ಟೆನ್ಸ್ ಎಷ್ಟು ಕೊಡ್ಬೇಕಂತ ಕಂಡುಹಿಡಿಬೇಕಾಗಿರುತ್ತೆ. ಓಕೆ, ಸೊ ಅದನ್ನ ಕಂಡುಹಿಡೋದಕ್ಕೆ ನಾವು ಓಮ್ಸ್ ಲಾನ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನಾನು ಇಲ್ಲಿ ಸದ್ಯಕ್ಕೆ ಒಂದು LED ರೆಸಿಸ್ಟರ್ ಕೊಡ್ತೀನಿ. ಸೊ ರೆಸಿಸ್ಟರ್ ಕನೆಕ್ಟ್ ಮಾಡ್ತೀನಿ. ಸೊ ರೆಸಿಸ್ಟರ್ ವ್ಯಾಲ್ಯೂ ಬಂದು ನಾನು 220, ನನ್ಗೆ ಗೊತ್ತಿಲ್ಲ ಎಷ್ಟು ರೆಸಿಸ್ಟೆನ್ಸ್ ಕೊಡಬೇಕಾಗಿದೆ ಅಂತ. ಸೊ ನಾನು ಯೂಶುವಲ್ ಆಗಿ ಯೂಸ್ ಮಾಡೋ 220 ಓಮ್ಸ್ ನ ಕೊಟ್ಟು ಕನೆಕ್ಟ್ ಮಾಡಿ ನೋಡ್ತೀನಿ. ಓಕೆ, ಏನಾಗುತ್ತೆ ಅಂತ ನೋಡೋಣ. ಸೊ ಈಗ ನಾನು 220 ಓಮ್ಸ್ ರೆಸಿಸ್ಟರ್ ಕೊಟ್ಟಿದ್ದೀನಿ. LED ಪ್ರೊಟೆಕ್ಟ್ ಆಗಿರುತ್ತಾ ಅಥವಾ LED ಬರ್ಸ್ಟ್ ಆಗುತ್ತಾ? LED ಸೇಫ್ ಆಗಿರುತ್ತಾ, ಹೊಡೆದೋಗುತ್ತಾ, ಬರ್ಸ್ಟ್ ಆಗುತ್ತಾ, ನೋವಾ? ಓಕೆ, ಟ್ರೈ ಮಾಡೋಣ ಏನಾಗುತ್ತೆ ಅಂತ. ನಾನು ಸಿಮ್ಯುಲೇಷನ್ ಕೊಡ್ತೀನಿ. ಸೊ LED ಸೇಫ್ ಆಗಿದೆ. ಓಕೆ, ಸೊ 220 ಕಿಲೋ ಓಮ್ಸ್ ಇದೆ, 220 ಓಮ್ಸ್ ಕೊಡ್ಬೇಕು ನಾನು. 20 ಓಮ್ಸ್ ಕೊಟ್ಟಾಗ ಇಲ್ಲೊಂದು ಇಂಡಿಕೇಶನ್ ಬಂದಿದೆ. Current through the LED is 30.9 milliamps. ಓಕೆ, ಕರೆಂಟ್ ಥ್ರೂ ದಿ LED is 30.9 milliamps ಇದೆ, ವೈಲ್ ರೆಕಮೆಂಡೆಡ್ ಮ್ಯಾಕ್ಸಿಮಮ್ ಇಸ್ 20 milliamps. ಸೊ ಇವಾಗ ಏನಾಗುತ್ತೆ ಅಂದ್ರೆ LED ಉರಿಯುತ್ತೆ, ಬಟ್
LED won't last long. LED ಲೈಫ್ ಕಡಿಮೆ ಆಗುತ್ತೆ. So ನಿಮಗೆ ಮ್ಯಾಕ್ಸಿಮಮ್ ಲೈಫ್ ಬೇಕಂದ್ರೆ LED ಲೈಫ್ ಟೈಮ್ ಹೆಚ್ಚಾಗಿರ್ಬೇಕಂದ್ರೆ ನೀವು ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರುತ್ತೆ. ಸೊ ಅದು ಕ್ಯಾಲ್ಕುಲೇಷನ್ ಹೇಗ್ ಮಾಡ್ಬೇಕಂತ ಇವಾಗ ನೋಡೋಣ. ಓಕೆ, ಸೊ ಸ್ಕ್ರೀನ್ ಕಾಣಿಸ್ತಿದ್ಯಾ ಓಮ್ಸ್ ಲಾ ಅಂತ? ಓಮ್ಸ್ ಲಾ ಸ್ಕ್ರೀನ್ ಕಾಣಿಸ್ತಿದೆ ಅಲ್ಲ ಎಲ್ರಿಗೂ? ಹಲೋ, ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ? ಓಕೆ, ಸೊ ಇಲ್ಲಿ ಏನ್ ಬರ್ದಿದೀವಿ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಲ್ವಾ? ಸೊ ವಿ ಅಂದ್ರೆ ಏನು? ವೋಲ್ಟೇಜು, ಐ ಬಂದು ಕರೆಂಟು, ಆರ್ ಬಂದು ರೆಸಿಸ್ಟೆನ್ಸ್. ಓಕೆ, ಸೊ ಈಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೊಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ನಾವು ಪ್ರೀವಿಯಸ್ ಆಗಿ ನಾವಲ್ಲಿ ನೋಡಿದಾಗ ಮಿನಿಮಮ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಬೇಕಂತ ಬರ್ದಿತ್ತು? 20 ಮಿಲಿ ಆಮ್ಸ್ ಅಲ್ವಾ? ಎಸ್ ಆರ್ ನೋ? ನೋಡಿದ್ರ ಇಲ್ವಾ? ಅದು 20 ಮಿಲಿ ಆಮ್ಸ್ ಅಂತ ಬರ್ದಿದ್ರಲ್ಲ. ಒಂದು LED ಬೇಕಾಗಿರೋ ಕರೆಂಟ್ ಬಂದು 20 ಮಿಲಿ ಆಮ್ಸ್ ಅಂತ ಬರ್ದಿದ್ರು. ಸೊ ವೋಲ್ಟೇಜ್ ಎಷ್ಟು ಬೇಕಂದ್ರೆ, ಸೊ ಡಿಪೆಂಡಿಂಗ್ ಆನ್ ದಿ ಕಲರ್ ಆಫ್ ದಿ LED, ಸೊ LED ಕಲರ್ ಮೇಲೆ ವೋಲ್ಟೇಜ್ ವೇರಿ ಆಗುತ್ತೆ. ಸೊ ರೆಡ್ ಬಂದು 1.8 ಇಂದ 2.1 ವೋಲ್ಟ್ಸ್ ತನಕ ಯೂಸ್ ಮಾಡ್ಬೋದು. ಅದೇ ತರ ಡಿಫ್ರೆಂಟ್ ಕಲರ್ಸ್ LED ಡಿಫ್ರೆಂಟ್ ವೋಲ್ಟೇಜ್ ಇರುತ್ತೆ. ಬ್ಲೂಗೆ ತುಂಬಾ ಮ್ಯಾಕ್ಸಿಮಮ್ ಇರೋದು 3 ವೋಲ್ಟ್ಸ್ ಟು 3.7 ವೋಲ್ಟ್ಸ್ ತನಕ ಬ್ಯಾಟ್ರಿ ಪವರ್ ಸಪ್ಲೈ ಇದ್ರೆ ಮಾತ್ರ ಬ್ಲೂ ಲೈಟ್ ಆನ್ ಆಗೋದು. ಓಕೆ, ಸೊ ಈಗ ನಾವು ರೆಡ್ಗೆ ಕನ್ಸಿಡರ್ ಮಾಡಿಕೊಂಡು ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸೊ ವೋಲ್ಟೇಜ್ ಫ್ರಮ್ ಬ್ಯಾಟ್ರಿಯಿಂದ ಎಷ್ಟು ವೋಲ್ಟೇಜ್ ಇದೆ? ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿತ್ತು? 9 ವೋಲ್ಟ್ಸ್ ಅಲ್ವಾ? ಸೊ ನಾವಿಲ್ಲಿ ರೆಡ್ LEDಗೆ ಎಷ್ಟಂತ ಹಾಕಿದ್ರು? 1.8 ಇಂದ 2.1 ವೋಲ್ಟ್ಸ್ ಅಂತ. ಸೊ ನಾನು ಇನ್ ಬಿಟ್ವೀನ್ ಇರೋ ವ್ಯಾಲ್ಯೂ 2 ವೋಲ್ಟ್ಸ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಅದಕ್ಕೆ ವೋಲ್ಟೇಜ್ ಡ್ರಾಪ್ ಇನ್ LED ಇಸ್ ಈಕ್ವಲ್ ಟು 2 ವೋಲ್ಟ್ಸ್. ಸೊ ಈ 9 ವೋಲ್ಟ್ಸ್ ಅಲ್ಲಿ 2 ವೋಲ್ಟ್ಸ್ ಬಂದ್ಬಿಟ್ಟು LED ಯೂಟಿಲೈಸ್ ಮಾಡ್ತಿದೆ. ಓಕೆ, ಸೊ 9 ವೋಲ್ಟ್ಸ್ ಅಲ್ಲಿ 2 ವೋಲ್ಟ್ಸ್ ಬಂದು LED ಯೂಸ್ ಮಾಡ್ತಿದೆ. ಸೊ ನಾವು ಟಿಂಕರ್ ಕ್ಯಾಡ್ ಅಲ್ಲಿ ನೋಡಿದಾಗ ಕರೆಂಟ್ ಇನ್ LED ಎಷ್ಟಿತ್ತು? 20 ಮಿಲಿ ಆಂಪ್ಸ್ ಅಲ್ವಾ? ಬಟ್ ಆಕ್ಚುಲಿ ಬೇಕಾಗಿರೋ ವ್ಯಾಲ್ಯೂ ಬಂದು ಇಟ್ ಶುಡ್ ಬಿ ಇನ್ ಆಂಪಿಯರ್ ಅಲ್ಲಿ ಇರಬೇಕು. ಮಿಲಿ ಆಂಪಿಯರ್ ಅಲ್ಲಿ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಕ್ಯಾಲ್ಕುಲೇಷನ್ ಮಾಡುವಾಗ. ಇದು ತುಂಬಾ ಇಂಪಾರ್ಟೆಂಟ್ ನೀವು ಕ್ಯಾಲ್ಕುಲೇಷನ್ಸ್ ಮಾಡುವಾಗ. ಓಕೆ, ಸೊ ಇದನ್ನೆಲ್ಲ ನೀವು ಕನ್ವರ್ಟ್ ಮಾಡ್ಕೊಬೇಕು. ಆ ಪರ್ಟಿಕ್ಯುಲರ್ ಫಾರ್ಮುಲಾಗೆ ಒಂದು ಸ್ಟ್ಯಾಂಡರ್ಡ್ SI ಯೂನಿಟ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ SI ಯೂನಿಟ್ಗೆ ನೀವು ಕನ್ವರ್ಟ್ ಮಾಡ್ಕೊಂಡೇ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿ 20 ಮಿಲಿ ಆಮ್ಸ್ ಅಂತ ಇತ್ತು. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಕರೆಂಟ್ ಇನ್ LED ಶುಡ್ ಬಿ 20 ಮಿಲಿ ಆಮ್ಸ್ ಅಂತ. ಸೊ ಈ 20 ಮಿಲಿ ಆಮ್ಸ್ ನಾನು 0.02 ಅಂತ ಕನ್ವರ್ಟ್ ಮಾಡಿದ್ದೀನಿ. ಯಾವ ರೀತಿ ಅಂದ್ರೆ ಮಿಲಿ ಆಂಪಿಯರ್ ಇಂದ ಆಂಪಿಯರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡ್ ಬೈ 1000. ಸೊ 20 ಡಿವೈಡೆಡ್ ಬೈ 1000 ಅಂದ್ರೆ 0.02 ಆಮ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ವೋಲ್ಟೇಜ್ ಡ್ರಾಪ್ ನಮಗೆ ಪ್ರೀವಿಯಸ್ ಆ ಟೇಬಲ್ ಇಂದ ಸಿಕ್ತು. ಸೊ ಆ ಟೇಬಲ್ ಇಂದ ತಗೊಂಡೆ. ಕರೆಂಟ್ ಇನ್ LED ಬಂದು ನಾನು ಟಿಂಕರ್ ಕ್ಯಾಡ್ ಇಂದ ತಗೊಂಡಿದ್ದೀನಿ. ಓಕೆ, ಸೊ ಇವಾಗ ನಮಗೆ ರೆಸಿಸ್ಟರ್ ಅಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗ್ಬೇಕಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಟೋಟಲ್ ಬ್ಯಾಟ್ರಿಯಿಂದ ಎಷ್ಟು ಬರ್ತಿದೆ ಅಂತ ನೋಡ್ಬೇಕು. ಅದನ್ನ ಫಸ್ಟ್ ಹಾಕೊಬೇಕು. 9 ವೋಲ್ಟ್ಸ್ ಹಾಕ್ಬಿಟ್ಟು ಮೈನಸ್ 2 ವೋಲ್ಟ್ಸ್. 2 ವೋಲ್ಟ್ಸ್ ಯಾವುದು? LED ಯೂಸ್ ಮಾಡು ಆ ವೋಲ್ಟೇಜ್ ನಾವು ಮೈನಸ್ ಮಾಡ್ಕೊಬೇಕು. ಸೊ ಮಿಕ್ಕಿರೋದು ಎಷ್ಟಿದೆಯೋ ಅದನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಂತೀವಿ ಕ್ಯಾಲ್ಕುಲೇಷನ್ಗೆ. ಸೊ ಮಿಕ್ಕಿರೋದೆಷ್ಟು? 7 ವೋಲ್ಟ್ಸ್. ಓಕೆ, ಸೊ ವಾಟ್ಸ್ ದಿ ರೆಸಿಸ್ಟರ್ ನೀಡೆಡ್? ಸೊ ನಮಗೆ ವೋಲ್ಟೇಜ್ ಗೊತ್ತು. ವೋಲ್ಟೇಜ್ ಎಷ್ಟು? 7 ವೋಲ್ಟ್ಸ್ ಅಲ್ವಾ? ಕರೆಂಟ್ ಗೊತ್ತು. ಕರೆಂಟ್ ಎಷ್ಟು? 0.02 ಆಂಪ್ಸ್ ಅಲ್ವಾ? ನಮ್ಗೆ ಗೊತ್ತಿಲ್ಲದೆ ಇರೋದು ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಅಲ್ವಾ? ಸೊ ಈ ರೆಸಿಸ್ಟರ್ R ಇಸ್ ಈಕ್ವಲ್ ಟು V ಡಿವೈಡೆಡ್ ಬೈ I ಆಗುತ್ತೆ. ಓಕೆ, ಸೊ R ನ ಕಂಡುಹಿಡಿಬೇಕಂದ್ರೆ ನಾವು 7 ವೋಲ್ಟ್ಸ್ ನ ವಿ ಹ್ಯಾವ್ ಟು ಡಿವೈಡ್ ಬೈ 0.02 ಆಂಪ್ಸ್.
ಸೊ ಇದನ್ನ ನಾವು ಡಿವೈಡ್ ಮಾಡಿದಾಗ ನಮಗೆ 350 ಹೋಮ್ಸ್ ಅಂತ ಆನ್ಸರ್ ಬಂತು. ನಾವು ಇವಾಗ ರೆಸಿಸ್ಟರ್ ಚೂಸ್ ಮಾಡಿದಾಗ ಅದ್ರದ್ದು ವ್ಯಾಲ್ಯೂ ಬಂದು 350 ಹೋಮ್ಸ್ ಇರಬೇಕು. ಓಕೆ, ಇವಾಗ 350 ಹೋಮ್ಸ್ ನಾನು ಇಲ್ಲಿ ಟಿಂಕರ್ ಕ್ಯಾಡಲ್ಲಿ ಹಾಕ್ತೀನಿ. ಏನಾಗುತ್ತೆ ನೋಡೋಣ. ಓಕೆ, ಟಿಂಕರ್ ಕ್ಯಾಡ್ ಕಾಣಿಸ್ತಿದೆ ಅಲ್ವಾ? ಸೊ ಇಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ನಿಮಗೆ 220 ಹೋಮ್ಸ್ ಇದೆ. ಸೊ ಈ 220 ಹೋಮ್ಸ್ ನಾನು 350 ಹೋಮ್ಸ್ ಅಂತ ಹಾಕ್ತೀನಿ. ಇವಾಗ ಇಂಡಿಕೇಶನ್ ಹೋಯ್ತು ನೋಡಿದ್ರಾ? ಎಸ್ ಆರ್ ನೋ? ಇವಾಗ ಅರ್ಥ ಆಯ್ತಾ ರೆಸಿಸ್ಟೆನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ರೆಸಿಸ್ಟೆನ್ಸ್ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿ ಒಂದು ಸರ್ಕ್ಯೂಟ್ ನ ಪ್ರೊಟೆಕ್ಟ್ ಮಾಡ್ಬೋದಂತ ನಿಮ್ಗೆ ಇಷ್ಟರಲ್ಲಿ ಗೊತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಸೊ ನಮ್ಮ ಹತ್ರ 350 ಹೋಮ್ಸ್ ಅಂತ ಒಂದು ರೆಸಿಸ್ಟರ್ ಇರಲ್ಲ. ಓಕೆ, ಸ್ಟ್ಯಾಂಡರ್ಡ್ ಆಗಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡುವಾಗ 350 ಹೋಮ್ಸ್ ಅಂತ ಅವ್ರು ಮಾಡಲ್ಲ. ಓಕೆ, ಸೊ ವಿ ಡೋಂಟ್ ಹ್ಯಾವ್ ಎ 350 ಹೋಮ್ಸ್. ನಿಮ್ಮ ಲ್ಯಾಬ್ಸ್ ಅಲ್ಲಿ ಚೆಕ್ ಮಾಡಿ 350 ಹೋಮ್ಸ್ ರೆಸಿಸ್ಟರ್ ಇದೆಯಾ ಅಂತ, ಸಿಗಲ್ಲ ನಿಮಗೆ. ನಿಮಗೆ ಎರಡೇ ಆಪ್ಷನ್ ಇರುತ್ತೆ, ಒಂದು 330 ಹೋಮ್ಸ್ ಇರುತ್ತೆ, ಇನ್ನೊಂದು 390 ಹೋಮ್ಸ್ ಇರುತ್ತೆ. ಓಕೆ, ಸೊ ಇವೆರಡರಲ್ಲಿ ನೀವು ಯಾವ್ದು ಚೂಸ್ ಮಾಡ್ತೀರಾ? 330 ಚೂಸ್ ಮಾಡ್ತೀರಾ, 390 ಚೂಸ್ ಮಾಡ್ತೀರಾ? ಯಾವ್ದು ಚೂಸ್ ಮಾಡ್ತೀರಾ? 330. 330. ಏನಕ್ಕೆ 330? ವೈ 330? 390 ಹಾಕಿದ್ರೆ ಬಸ್ಟ್ ಆಯ್ತದೆ ಅದಕ್ಕೆ. 390 ಹಾಕಿದ್ರೆ ಬರ್ಸ್ಟ್ ಆಗುತ್ತಾ? ಹೇಗೆ ಹೇಳ್ತೀರಾ? ಹೇಗಂದ್ರೆ 350 ಗಿಂತ 390 ದೊಡ್ಡದಕ್ಕೆ. ಹೋಮ್ಸ್ ಲಾ ಏನ್ ಹೇಳುತ್ತೆ? ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದಾಗ ಕರೆಂಟ್ ಡಿಕ್ರೀಸ್ ಆಗುತ್ತೆ ಅಂತ ತಾನೆ? ಹಂಗಾರೆ 390. 390 ಎಸ್ ಸರ್. ಪಕ್ಕಾ? ಎಸ್ ಸರ್. ಎಲ್ರು? ಎವ್ರಿವನ್? ಎಸ್ ಸರ್. ಓಕೆ, ಸೊ ನೋಡೋಣ, ಅದಕ್ಕೊಂದು ಕ್ಯಾಲ್ಕುಲೇಷನ್ ಮಾಡೋಣ. ಸೊ 390 ಹೋಮ್ ರೆಸಿಸ್ಟೆನ್ಸ್ ನಾನು ಕೊಟ್ರೆ ಏನಾಗುತ್ತೆ, 330 ಹೋಮ್ ರೆಸಿಸ್ಟೆನ್ಸ್ ಕೊಟ್ರೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಸೇಮ್ ಫಾರ್ಮುಲಾ ನಾವು ಆ ಕಡೆ ಈ ಕಡೆ ಅಂತ ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ಅವಾಗಲೇ ನಾವು ಆರ್ ಕಂಡಿಡಿದ್ರಿ, ಇವಾಗ ನಾವು ಐ ಕಂಡಿಡಿಯೋಣ. ಓಕೆ, ಸೊ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಫಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿತ್ತು? 330 ಹೋಮ್ಸ್. ವೋಲ್ಟೇಜ್ ಬಂದ್ಬಿಟ್ಟು 7 ವೋಲ್ಟ್ಸ್. ಸೈಲೆನ್ಸ್ ಪ್ಲೀಸ್. ಏನಾದ್ರು ಡೌಟ್ ಇದ್ರೆ ಮಾತ್ರ ಮೈಕ್ ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಾನು ಏನಾದ್ರು ಕ್ವೆಶನ್ ಕೇಳಿದ್ರೆ ಮಾತ್ರ ನೀವು ಅನ್ಮ್ಯೂಟ್ ಮಾಡ್ಬೋದು, ಅಥವಾ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಬಹುದು. ಸೊ ರೆಸಿಸ್ಟೆನ್ಸ್ ಆರ್ ಬಂದ್ಬಿಟ್ಟು 330 ಹೋಮ್ಸ್, ಸಿ ಬಂದ್ಬಿಟ್ಟು 7 ವೋಲ್ಟ್ಸ್. ಕರೆಂಟ್ ನಾವು ಎಷ್ಟು ಫ್ಲೋ ಆಗ್ತಿದೆ ಅಂತ ಕಂಡುಹಿಡಿಬೇಕು. ಸೊ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ವಿ ಏನು? ಡಿವೈಡೆಡ್ ಬೈ 330 ಹೋಮ್ಸ್. ನಮ್ಗೆ ಆನ್ಸರ್ ಕರೆಂಟ್ ಎಷ್ಟು ಬಂತು? 0.021 ಆಂಪ್ಸ್ ಬಂತು. ಇವಾಗ ಅದೇ ತರ ನಾವು 390 ಹೋಮ್ಸ್ ಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ 390 ಕ್ಯಾಲ್ಕುಲೇಟ್ ಮಾಡಿದಾಗ 0.018. ಓಕೆ, ನಾವು ಎರಡೂ ಕನ್ಸಿಡರ್ ಮಾಡ್ಕೊಬಹುದು. ಓಕೆ, ಬಟ್ ನಿಮಗೆ ಇನ್ನ ಬೆಟರ್ ಆಗಿ LED ಲೈಫ್ ಇಂಪ್ರೂವ್ ಆಗ್ಬೇಕಂದ್ರೆ ನಾವು 390 ಹೋಮ್ಸ್ ನ ಸೆಲೆಕ್ಟ್ ಮಾಡ್ಕೊಂತೀವಿ. ಓಕೆ, ಸೊ ನೀವು ಇವಾಗ ಒಂದು ಸರ್ಕ್ಯೂಟ್ ಮಾಡುವಾಗ ಯಾವ ರೀತಿ ರೆಸಿಸ್ಟರ್ ನ ಚೂಸ್ ಮಾಡ್ಬೇಕಂತ ಗೊತ್ತಾಗಿರುತ್ತೆ ಅಲ್ವಾ? ಆಲ್ಸೋ ಯು ವುಡ್ ಹ್ಯಾವ್ ಲರ್ನ್ಡ್ ವಾಟ್ ಈಸ್ ಹೋಮ್ಸ್ ಲಾ. ಸೊ ನೆಕ್ಸ್ಟ್ ನಿಮ್ಗೆ ಒಂದು ಕ್ವೆಶನ್ ಕೇಳ್ತೀನಿ. What happens to the brightness of the LED when we use 1000 ohm resistor, 390 ohm resistor, 330 ohm resistor, 100 ohm resistor?
So ಈಗ ನಾನು 1000 ಓಮ್ ರೆಸಿಸ್ಟರ್ ಯೂಸ್ ಮಾಡಿದಾಗ LED ಏನಾಗುತ್ತೆ, ಅದು ಬ್ರೈಟ್ನೆಸ್ ಹೇಗಿರುತ್ತೆ, 390 ಅಲ್ಲಿ ಹೇಗಿರುತ್ತೆ, 330 ಅಲ್ಲಿ ಹೇಗಿರುತ್ತೆ, 100 ಹೋಮ್ಸ್ ಅಲ್ಲಿ ಹೇಗಿರುತ್ತೆ ಅಂತ ನೀವ್ ಹೇಳ್ಬೇಕು. ಯಾರು ಹೇಳ್ತೀರಾ? 1000 ಹೋಮ್ಸ್ ಅಲ್ಲಿ LED ತುಂಬಾ ಲೈಟ್ ಆಗಿ ಡಾರ್ಕ್ ಆಗಿ ಲೈಟ್ ಹತ್ತುತ್ತಾ ಇರಲ್ಲ, ಲೈಟ್ ಆಗಿ ಹತ್ತುತ್ತಾ ಇರುತ್ತೆ. ಲೈಟ್ ಆಗಿ ಉರಿತಿರುತ್ತಾ? ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾ 390 ಅದಕ್ಕಿಂತ ಜಾಸ್ತಿ ಉರಿಯುತ್ತೆ. ಓಕೆ 330 ಲೈಫ್ ಟೈಮ್ ಜಾಸ್ತಿ ಮೀನ್ಸ್ ಬೇಗ ರೆಡ್ಯೂಸ್ ಆಗುತ್ತೆ. ಆದ್ರೂ 390 ರೆಸಿಸ್ಟರ್ ಇಂದ ಸ್ವಲ್ಪ ಜಾಸ್ತಿನೇ ಲೈಟ್ ಡಾರ್ಕ್ ಆಗಿರುತ್ತೆ. ಓಕೆ 100 ಅಲ್ಲಿ 100 ಅಲ್ಲಿ 100 ಅಲ್ಲಿ ತುಂಬಾ ಮೀನ್ಸ್ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದ್ರೆ ಇಂಡಿಕೇಶನ್ ಬರುತ್ತೆ. ಓಕೆ ಲೈಫ್ ಟೈಮು ಡಿಕ್ರೀಸ್ ಆಗುತ್ತೆ ಒಂದು, ಎಸ್ ಸರ್. ಅಲ್ವಾ? ಸೊ ನೀವು ಒಂದು ರಿಜಿಸ್ಟರ್ ತಗೊಳ್ಳಿ. ಎಸ್ ಸರ್. ಇವತ್ತಿನ ನಿಮ್ಮ ಎಕ್ಸ್ಪೆರಿಮೆಂಟ್. ಓಕೆ ಎಸ್ ಸರ್. ಸೊ 4 ರಿಜಿಸ್ಟರ್ ತಗೊಂತೀರಾ. ಎಸ್ ಸರ್. 4 ರಿಜಿಸ್ಟರ್ ತಗೊಳ್ಳಿ. 100, 330, 390, 1000. ಎಸ್ ಸರ್. ಇನ್ ಬಿಟ್ವೀನ್ 390 and 1000 ನಿಮಗೆ ಒಂದ್ 2-3 ಸೆಲೆಕ್ಟ್ ಮಾಡ್ಕೊಬಹುದು. ಸೆಲೆಕ್ಟ್ ಮಾಡ್ಬಿಟ್ಟು ಒಂದು ಬ್ಯಾಟ್ರಿಗೆ ಲೈಟ್ ಮಾಡಿ ಇಕ್ಬಿಟ್ಟು ಎಸ್ ಸರ್. ಇವತ್ತು ಪೂರ್ತಿ ಹಂಗೆ ಬಿಟ್ಬಿಡಿ, ನಾಳೆ ಬಂದು ನೋಡಿ ಏನಾಗುತ್ತೆ ಅಂತ. ಎಸ್ ಸರ್. ಇಲ್ಲ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಕನೆಕ್ಷನ್ಸ್ ಮಾಡ್ಬಿಟ್ಟು ಮಧ್ಯಾಹ್ನ ನೀವು ಹೋಗುವಾಗ LED ಏನಾಗಿದೆ ಅಂತ ಚೆಕ್ ಮಾಡ್ಬೇಕು. ಎಸ್ ಸರ್. ಓಕೆ ಸರ್. ಚೆಕ್ ಮಾಡ್ಬಿಟ್ಟು ನನಗೆ ನೆಕ್ಸ್ಟ್ ವೀಕ್ ಸೆಷನ್ ಅಲ್ಲಿ ಹೇಳ್ಬೇಕು ಎಸ್ ಸರ್. ಏನಾಯ್ತಂತ ನಿಮ್ಮ LEDsಗೆ. ಓಕೆ ಫೈನ್. ಸೊ ಏನಾಯ್ತು, ಜಯಂತ್ ಹೇಳ್ದಂಗೆ 1000 ಹೋಮ್ಸ್ಗೆ ಇಟ್ ವಾಸ್ ಟೂ ಲೋ ಕರೆಂಟ್. 7 milliamps ಅಲ್ಲಿ ನಮ್ಗೆ ಲೈಟ್ ಗ್ಲೋ ಆಗಲ್ಲ, ಚೂರು ಉರಿಯುತ್ತೆ ಅಷ್ಟೇ. ಓಕೆ ಬಟ್ ಲೈಫ್ ವಿಲ್ ಬಿ ಗುಡ್ ಇನಫ್, ಏನೂ ಆಗಲ್ಲ ಲೈಫ್ಗೆ. ಸೊ 360 ಪರ್ಫೆಕ್ಟ್ ಕರೆಂಟ್ ಅಂತ, ಅದೆಷ್ಟು ಹುರಿಬೇಕೋ ಅಷ್ಟೇ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ 330 ಅಲ್ಲಿ ಸ್ಲೈಟ್ಲಿ ಟು ಹೈ, ಚೂರು ಹೆಚ್ಚಾಗಿರುತ್ತೆ. ಸರ್ ಯಾ ಸರ್ ಅಲ್ಲಿ 360 ಆಂಪ್ಸ್ ಅಂತ ಇದೆ, 390 ತಾನೇ ಇರುತ್ತೆ. ಅಲ್ಲಿ ಮಿಸ್ಟೇಕ್ ಆಯ್ತು ಬಿಡು. ಎಸ್ ಸರ್. ಓಕೆ ಸರ್. ಓಕೆ ಸೊ 100 ಹೋಮ್ಸ್ ಅಲ್ಲಿ ಟೂ ಮಚ್ ಕರೆಂಟ್, LED ಡೆಡ್. ಓಕೆ ಸೊ as the resistance increased, what happened to the current flow? ಏನಾಯ್ತು? ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದಾಗ ಕರೆಂಟ್ ಫ್ಲೋ ಏನಾಯ್ತು? ಸರ್ ಡಿಕ್ರೀಸ್. ಕರೆಂಟ್ ಫ್ಲೋ ಡಿಕ್ರೀಸ್ ಅಲ್ವಾ? ಸೊ ಹೋಮ್ಸ್ ಲಾ ಪ್ರೂವ್ ಆಯ್ತಾ? ಸೊ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ನೀವು ಬರೀತೀರಾ ಹೋಮ್ಸ್ ಲಾ? ಕ್ಲಾರಿಟಿ ಬಂತಲ್ವಾ? ಓಕೆ ಸೊ ಇವಾಗ ನಾವು ಟಿಂಕರ್ ಕ್ಯಾಡ್ಗೆ ಹೋಗ್ಬಿಟ್ಟು ಒಂಚೂರು ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದು 15 ಮಿನಿಟ್ಸ್ ಅಲ್ಲಿ ಏನಾದೊಂದು ಸರ್ಕ್ಯೂಟ್ಸ್ ನಾವು ಬಿಲ್ಡ್ ಮಾಡೋಣ. ಸೊ ನಿಮಗೆ ರೆಸಿಸ್ಟರ್ ಗೊತ್ತಾಯ್ತು. ಸೊ ರೆಸಿಸ್ಟರ್ದು ಪ್ರಿನ್ಸಿಪಲ್ ಅಲ್ಲಿ ಇನ್ನೊಂದು ಕಾಂಪೋನೆಂಟ್ ಇದೆ, ಅದ ಹೆಸರು ಬಂದು ಪೊಟೆನ್ಶಿಯೋಮೀಟರ್ ಅಂತ. ಸೊ ಈ ಪೊಟೆನ್ಶಿಯೋಮೀಟರ್ ನೀವೆಲ್ಲಿ ನೋಡಿದೀರಾ? ಪೊಟೆನ್ಶಿಯೋಮೀಟರ್ ಎಲ್ಲಿ ನೋಡಿದೀರಾ? ಫ್ಯಾನ್ ಅಲ್ವಾ? ಫ್ಯಾನ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ? ಸರ್ ನಾವ್ ಇದನ್ನ ಇನ್ಕ್ರೀಸ್ ಮಾಡ್ತಾ ಮೀನ್ಸ್ ಅಲ್ಲಿ ಇದನ್ನ ಇಕ್ಕಿರ್ತಾರೆ ನಂಬರ್ಸ್ 1 2 3 4 5 ಅಂತ ನಂಬರ್ಸ್ ಇಕ್ಕಿರ್ತಾರೆ. ಓಕೆ ಆ ನಂಬರ್ಸ್ ಅಲ್ಲಿ 1 ಇಕ್ಕಿದ್ರೆ ತುಂಬಾ ಕಮ್ಮಿ ಇದ್ ಬರುತ್ತೆ, 2 ಗೆ ಇಕ್ಕಿದ್ರೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, 3 ಗೆ ಇಕ್ಕಿದ್ರೆ ಅದೇ 3 4 5 ಗೆ ಪೂರ್ತಿ ಜಾಸ್ತಿ ಆಗುತ್ತೆ. ಆ ತರ ವರ್ಕ್ ಆಗುತ್ತೆ ಸರ್. ಓಕೆ ಸೊ ನೆಕ್ಸ್ಟ್ ಕ್ವೆಶನ್. ಸೊ 1 ಅಲ್ಲಿ ಇಕ್ಕಿದಾಗ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತಾ ಹೆಚ್ಚಾಗಿರುತ್ತಾ? ಸರ್ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ. 5 ಅಲ್ಲಿ ಇಕ್ಕಿದಾಗ 5 ಅಲ್ಲಿ ಇದ್ದಾಗ ಕಮ್ಮಿ ಇರುತ್ತೆ. ಕಮ್ಮಿ ಇದ್ದಾಗ ಫ್ಯಾನ್ ಸ್ಪೀಡ್
ಹೆಚ್ಚಾಗಿರುತ್ತೆ ಅಲ್ವಾ? ಫ್ಯಾನ್ ವಿಲ್ ಬಿ ರೊಟೇಟಿಂಗ್ ಅಟ್ ಇಟ್ಸ್ ಮ್ಯಾಕ್ಸಿಮಮ್ ಸ್ಪೀಡು. ಓಕೆ ಓಕೆ. ಸೊ ಇವಾಗ ನಾನು ಇನ್ಸ್ಟೆಡ್ ಆಫ್ ದಿಸ್ ರೆಸಿಸ್ಟರ್ ನಾನಿಲ್ಲಿ ಪೊಟೆನ್ಷಿಯೋಮೀಟರ್ನ ಕನೆಕ್ಟ್ ಮಾಡ್ತೀನಿ. ಓಕೆ. ಸೊ ಪೊಟೆನ್ಷಿಯೋಮೀಟರ್ ನಮಗೆ 3 ಟರ್ಮಿನಲ್ ಇದೆ. ಟರ್ಮಿನಲ್ 1, ಟರ್ಮಿನಲ್ 2 ಮತ್ತೆ ವೈಪರ್. ಸೊ ಈ ವೈಪರ್ ಇಂದ ನಾನು ಇಲ್ಲಿ LED ಕೊಡ್ತೀನಿ. ಓಕೆ. ಸೊ ಟರ್ಮಿನಲ್ 1 ನಾನು ಬ್ಯಾಟ್ರಿ ಪಾಸಿಟಿವ್ಗೆ ಮತ್ತೆ ಟರ್ಮಿನಲ್ 2ನ ಬ್ಯಾಟ್ರಿ ನೆಗೆಟಿವ್ಗೆ. ಓಕೆ. ಸೊ ಇವಾಗ ಸಿಮ್ಯುಲೇಟ್ ಮಾಡಿ ನೋಡ್ತೀನಿ ಏನಾಗುತ್ತೆ ಅಂತ. ಏನಾಯ್ತು? ಏನಾಯ್ತು ಇಲ್ಲಿ? ಬರ್ಸ್ಟ್ ಆಯ್ತು. ಇಲ್ಲಿ ನಾನು ಇನ್ನೊಂದು ರೆಸಿಸ್ಟರ್ ಕೊಡ್ತೀನಿ. ಲೆಟ್ಸ್ ಗಿವ್ ಒನ್ ಮೋರ್ ರೆಸಿಸ್ಟರ್. ಓಕೆ. ಸೊ ಈ ಪೊಟೆನ್ಷಿಯೋಮೀಟರ್ದು ಟರ್ಮಿನಲ್ 1, ಟರ್ಮಿನಲ್ 2ಗೆ ನೀವು ಬ್ಯಾಟ್ರಿದು ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡ್ತೀರಾ. ಸೊ ಈ ಮಧ್ಯದಲ್ಲಿರೋ ಈ ವೈಪರ್ ಟರ್ಮಿನಲ್ಗೆ ನೀವು LED ನ ಕನೆಕ್ಟ್ ಮಾಡ್ಕೊಂತೀರಾ. ಓಕೆ. ಇವಾಗ LED ಸೇಫ್ ಆಗಿದೆ ಅಲ್ವಾ? ಸೊ ಇಲ್ಲಿ ನಾನು ರೆಸಿಸ್ಟರ್ ಚೇಂಜ್ ಮಾಡ್ತೀನಿ. ಸೊ ಇದೇನಕ್ಕೆ ಆಡ್ ಮಾಡಿದ್ದೀನಿ ಅಂದ್ರೆ ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್. ಸೊ ಇವಾಗ ಇಲ್ಲಿ ಕಂಪ್ಲೀಟ್ ಎಲ್ಲಾ ಪವರ್ ಸಪ್ಲೈ ಆದ್ರೂ ಕೂಡ ಇಲ್ಲಿ LED ನಮ್ಗೆ ಸೇಫ್ ಆಗಿರ್ಬೇಕಂದ್ರೆ ನಾವೊಂಚೂರು ಇನ್ನೊಂದು ಎಕ್ಸ್ಟ್ರಾ ರೆಸಿಸ್ಟರ್ಸ್ನ ಆಡ್ ಮಾಡ್ಕೊಬಹುದು. ಆಲ್ಸೋ ನಿಮ್ಗೆ ಇಲ್ಲಿ LED ಲೈಟ್ ಡಿಮ್ ಆಗೋದು ಮತ್ತೆ ಬ್ರೈಟರ್ ಆಗೋದನ್ನ ನಿಮ್ಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಈ ಪೊಟೆನ್ಷಿಯೋಮೀಟರ್ನ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಬಹುದು. ಇಲ್ಲಿ ನೋಡ್ಬೋದು, ಈ ಕಡೆ ತಿರ್ಗಿಸಿದಾಗ ಕಂಪ್ಲೀಟ್ಲಿ ಆಫ್, ಒಂಚೂರು ಹಂಗೆ ತಿರ್ಗಿಸ್ಕೊಂಡ್ ಬಂದಾಗ ಅದು ಗ್ಲೋ ಆಗ್ತಾ ಬರ್ತಿದೆ. ಎಂಡಿಗೆ ಬಂದಾಗ ಅದು ಫುಲ್ ಆಗಿ ಗ್ಲೋ ಆಗುತ್ತೆ. ಓಕೆ. ಇದು ಪೊಟೆನ್ಷಿಯೋಮೀಟರ್ದು ಯೂಸು. ನೆಕ್ಸ್ಟ್ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಒಂದು ರೆಸಿಸ್ಟರ್ನ ಯಾವ ರೀತಿ ಕೊಡ್ಬೇಕಂತ ನೋಡ್ಬೇಕು. ಓಕೆ. ನೆಕ್ಸ್ಟ್ ಕನೆಕ್ಷನ್ ಮಾಡೋಣ. ಸೊ ಸೀರೀಸ್ ಪ್ಯಾರಲಲ್ ಕನೆಕ್ಷನ್ ಗೊತ್ತಾ ನಿಮ್ಗೆ? ಸೀರೀಸ್ ಅಂಡ್ ಪ್ಯಾರಲಲ್ ಕನೆಕ್ಷನ್ ಗೊತ್ತಾ? ಹಾ. ಸೀರೀಸ್ಗೆ ಹೇಗೆ ಕನೆಕ್ಟ್ ಮಾಡ್ತೀರಾ, ಪ್ಯಾರಲಲ್ಗೆ ಹೇಗೆ ಕನೆಕ್ಟ್ ಮಾಡ್ತೀರಾ? ಎನಿವನ್? ಯಾರು ಸೀರೀಸ್ ಪ್ಯಾರಲಲ್ ಕಲ್ತಿಲ್ವಾ? ಯಾ ಕಲ್ತಿದೀವಿ. ಹಾ, ಸೀರೀಸ್ ಅಲ್ಲಿ ಹೆಂಗ್ ಕನೆಕ್ಷನ್ ಮಾಡ್ತೀರಪ್ಪ? LED ಪ್ಲಸ್ ಮೈನಸ್ ಕನೆಕ್ಟ್ ಮಾಡ್ತೀವಿ. ಮೈನಸ್ LED ಪ್ಲಸ್ ನ ಮೈನಸ್ ಕನೆಕ್ಟ್ ಮಾಡ್ತೀನಿ. ಇದು ಕರೆಕ್ಟ್ ಇದೆಯಾ? ಪ್ಲಸ್ ನ ಮೈನಸ್ ಕನೆಕ್ಟ್ ಮಾಡಿದೀನಿ, ಕರೆಕ್ಟ್ ಇದೆಯಾ? ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ ನಾನು? ಈಗ ನಾನು ಬ್ಯಾಟ್ರಿ ಆಡ್ ಮಾಡ್ಬೋದಾ? ಸೊ ಇಲ್ಲಿ ಪಾಸಿಟಿವ್ ಇದೆ, ಪಾಸಿಟಿವ್ ನ ನಾನು ಬ್ಯಾಟ್ರಿ ಪಾಸಿಟಿವ್ ಕೊಡ್ತೀನಿ.
ಬೆಂಡ್ ಇರೋದು ಪಾಸಿಟಿವ್. ಬೆಂಡ್ ಇರೋದಕ್ಕೆ ಆನೋಡ್ ಅಂದ್ರೆ ಪಾಸಿಟಿವ್. ಎಸ್ ಸರ್. ಓಕೆ. ಎಸ್. ಸೊ ನೀವು ನಿಮ್ ನಾರ್ಮಲ್ LEDs ನೋಡಿದ್ರೆ 2 ಪಿನ್ಸ್ ಇರುತ್ತೆ, 2 ಟರ್ಮಿನಲ್ಸ್ ಇರುತ್ತೆ. ಒಂದು ಲಾಂಗ್ ಶಾರ್ಟ್. ಚಿಕ್ಕದಿರುತ್ತೆ, ಚಿಕ್ಕದ್ ಬಂದು ಕ್ಯಾಥೋಡ್. ಎಸ್ ಸರ್. ಕ್ಯಾಥೋಡ್ ನಾನು ಓಕೆ. ಸೊ ಇವಾಗ LED ಸೇಫ್ ಆಗಿರುತ್ತಾ ಸುಟ್ಟೋಗುತ್ತಾ? ಸರ್ ಸೇಫ್ ಆಗಿರುತ್ತೆ. ಸೇಫ್ ಆಗಿರುತ್ತೆ. ಹೇಗೆ ಹೇಳ್ತೀರಾ? ಸರ್ ಅಂದ್ರೆ ಒಂದಕ್ಕೆ ಬರೋದು ಮೂರಕ್ಕೆ ಹಂಚ್ಕೊಳುತ್ತಲ್ಲ. ಒಂದಕ್ಕೆ ಬರೋದು ಒಂದ್ ಲೈಟ್ ಹತ್ತದು 3 ಲೈಟ್ ಹತ್ತುತ್ತದಲ್ಲ, ಆಗ ಒಂದ್ ಲೈಟಿಗೆ ಕಮ್ಮಿ ವೋಲ್ಟ್ ಪಾಸ್ ಆಯ್ತದೆ. ಓಕೆ. ಸೊ ಇದು ಸೀರೀಸ್ ಕನೆಕ್ಷನ್. ಎಸ್ ಸರ್. ನಾನು ಇದೇ ಕನೆಕ್ಷನ್ ನಾನು ಪ್ಯಾರಲಲ್ ಆಗಿ ಮಾಡ್ತೀನಿ. ಸುಟ್ಟೋಗುತ್ತಾ? No, sir. It's a ಏನಪ್ಪ parallel. ಒಂದೇ LED ಯೂಸ್ ಮಾಡ್ತಿದ್ದೀನಿ, ಒಂದೇ ತರ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದೀನಿ, ಏನ್ ವೈರ್ ಕನೆಕ್ಷನ್ ಮಾತ್ರ ನಾನು ಒಂಚೂರು ಚೇಂಜ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಹತ್ತುತ್ತದೆ. ಏನಾದ್ರು ಆಗುತ್ತಾ? ಎಸ್ ಸರ್ ಹತ್ತುತ್ತದೆ. ಸುಟ್ಟೋಗುತ್ತಾ? ಸುಟ್ಟೋಗಲ್ಲ? ಸರ್ ಲೈಟ್ ಹತ್ತುತ್ತದೆ. ಲೈಟ್ ಗ್ಲೋ ಆಗಲ್ಲ. ಆಗುತ್ತೆ. ಸರ್ ಲೈಟ್ ಗ್ಲೋ ಆಗುತ್ತೆ. Sir, light glow ಆಗುತ್ತೆ. ಲೈಟ್ ಗ್ಲೋ ಆಗುತ್ತಾ? ಎಸ್ ಸರ್ ಗ್ಲೋ ಆಗುತ್ತೆ. ಓಕೆ, ನೋಡೋಣ ಏನಾಗುತ್ತೆ ಅಂತ. Yes, sir. ಸುಡಂಗಿಲ್ರಿ. ನೆಟ್ವರ್ಕ್ ಸಿಗ್ಲಿಲ್ಲ. ಪ್ಯಾನಲ್ ಕನೆಕ್ಷನ್ ಅಲ್ರಿ ಸರ್, ಮೊದಲನೇದೊಂದೇ ಆನ್ ಆಗೋದು. ಇದು ಮಾತ್ರ ಆನ್ ಆಗುತ್ತಾ? ಎರಡು ಆನ್ ಆಗುತ್ತಾ? ಓಕೆ, ಫಸ್ಟ್ ಕ್ವೆಶ್ಚನ್, 2 ಸರ್ಕ್ಯೂಟ್ ಆನ್ ಆಗುತ್ತಾ? Yes, sir. ಎರಡು ಆನ್ ಆಗುತ್ತೆ. ಎಸ್ ಸರ್. ಓಕೆ. ಇನ್ನೊಂದೊಂದು LEDs ಹಾಕ್ತೀನಿ ನಾನು. ಓಕೆ, ಟ್ರೈ ಮಾಡೋಣ. ಸೊ ನೀವ್ ಹೇಳ್ತಿರೋದು ಇದು ಆನ್ ಆಗುತ್ತೆ, ಇದು ಆನ್ ಆಗಲ್ಲ ಅಂತ. ಸರ್ ಎರಡು ಆನ್ ಆಗುತ್ತೆ. ಓಕೆ, ಎರಡು ಆನ್ ಆಗುತ್ತೆ. ಎಸ್ ಸರ್. ಓಕೆ, ಎರಡು ಆನ್ ಆಗುತ್ತೆ, ಇದ್ರಲ್ಲಿ ಯಾವ್ದು ಸುಟ್ಟೋಗುತ್ತೆ? ಯಾವ್ದಾದ್ರು ಸುಟ್ಟೋಗುತ್ತಾ ಇದೆರಡರಲ್ಲಿ? Sir, ಯಾವ್ದು ಯಾವ್ದಾದ್ರು ಸುಟ್ಟೋಗುತ್ತಾ? No, sir. ನೋ, ಬೋತ್ ಅಲ್ಲೂ ನೋ. Yes, sir. ಎರಡರಲ್ಲೂ ಸುಟ್ಟೋಗಲ್ಲ. ಎರಡರಲ್ಲೂ ಸುಟ್ಟೋಗಲ್ಲ. ಓಕೆ, ಟ್ರೈ ಮಾಡೋಣ ಏನಾಗುತ್ತಂತ. ಸುಟ್ಟೋಯ್ತು. ಸರ್ ನಾನು ಜಾಸ್ತಿ ಇದೆ ಇನ್ಫಾರ್ಮೇಶನ್ ಬಂದಿದೆ. ಎರಡರಲ್ಲೂ ಇದರಲ್ಲಿ ಓಕೆ, ನಮ್ಗೆ ಇಂಡಿಕೇಶನ್ ಬಂತು, ಕರೆಂಟ್ ಫ್ಲೋ ಬಂದು ಒಂಚೂರು ಜಾಸ್ತಿ ಇದೆ, ಅದರಿಂದ ಇಂಡಿಕೇಶನ್ ಬರ್ತಿದೆ. ಸುಟ್ಟೋಗ್ಬಿಟ್ಟಿದೆ. ಏನಕ್ಕಂತ ಗೊತ್ತಾ? ಪ್ಲಸ್ ಇಂದ ಪ್ಲಸ್ ಗೆ ಐತಲ್ಲ ಪ್ಲಸ್ ಇಂದ ಪ್ಲಸ್ ಗೆ ಐತೆ ಅದಕ್ಕ. ಅದಕ್ಕೆ ಜಾಸ್ತಿ ಪವರ್ ಅದಕ್ಕೆ ಸಪ್ಲೈ. ಹೌದಾ? ಡೌಟ್. ಪ್ಲಸ್ ಇಂದ ಪ್ಲಸ್ ಗೆ ಮಾಡ್ತೀನಿ, ಆದ್ರೆ ಒಂದು ರೆಸಿಸ್ಟರ್ ಆಡ್ ಮಾಡ್ತೀನಿ. ರೆಸಿಸ್ಟರ್ ನಾನು ರೆಸಿಸ್ಟರ್ ಆಡ್ ಮಾಡ್ತೀನಿ. ಇವಾಗ ಏನಾಗುತ್ತೆ?
ಸೊ ನೀವ್ ಹೇಳಿದ ರೀಸನ್ ಬಂದ್ಬಿಟ್ಟು ಸರ್ ನೀವು ಪ್ಲಸ್ ಇಂದ ಪ್ಲಸ್ ಕೊಟ್ಟಿದ್ರ ಅದರಿಂದ ಸುಟ್ಟೋಯ್ತು ಸರ್ ಅಂತ ಅಲ್ವಾ? ಸರ್ ಇವಾಗ glow ಆಗತ್ತೆ. ಸೊ ನೀವ್ ಹೇಳಿರೋ 350 ಹೋಮ್ಸ್ ನಾನು ಕೊಡ್ತೀನಿ. ನಾವು ಕ್ಯಾಲ್ಕುಲೇಟ್ ಮಾಡಿರೋ 350 ಹೋಮ್ಸ್ ನಾನು ಹಾಕ್ತೀನಿ. Yes, sir. ಇವಾಗ ನೋಡೋಣ ಸುಟ್ಟೋಗುತ್ತೋ ಇಲ್ವೋ ಅಂತ. ಸುಟ್ಟೋಗಿಲ್ಲ, ಇವಾಗ್ಲೂ ಪ್ಲಸ್ ಇಂದ ಪ್ಲಸ್ ತಾನೇ ಕೊಟ್ಟಿದ್ದೀನಿ. Yes, sir. ಬಟ್ ಯಾಕೆ ಸುಟ್ಟೋಗಿಲ್ಲ? ರೆಸಿಸ್ಟರ್ ಐತಲ್ಲ ಕಮ್ಮಿ. ರೀ ಎಲ್ಲಾ ಕನೆಕ್ಟ್ ಮಾಡಂತ್ಲೇರಿ. ರೆಸಿಸ್ಟರ್ ವೋಲ್ಟೇಜ್ ನ ಕಮ್ಮಿ ಕಳಿಸ್ತಾ ಇದೆ, ಅದರಿಂದ ಅದು ಬರ್ಸ್ಟ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಯಾರು ಹೇಳಿದ್ದು ಸರ್ ನೀವು ಪಾಸಿಟಿವ್ ಇಂದ ಪಾಸಿಟಿವ್ ಕೊಟ್ಟಿದ್ರೆ ಅದಕ್ಕೆ ಸುಟ್ಟೋಯ್ತು ಸರ್ ಅಂತ ಅಲ್ವಾ? Yes, sir. ಏನಕ್ಕಂತ ಗೊತ್ತಾ? ಓಕೆ, ಇದೆರಡರಲ್ಲಿ ಯಾವ್ದು ಸೀರೀಸ್ ಯಾವ್ದು ಪ್ಯಾರಲಲ್? ಇವೆರಡು ಕನೆಕ್ಷನ್ದಲ್ಲಿ ಯಾವ್ದು ಸೀರೀಸ್ ಯಾವ್ದು ಪ್ಯಾರಲಲ್? ಓಕೆ, ರೆಸಿಸ್ಟರ್ ಹಾಕಿರೋದು ಪ್ಯಾರಲಲ್ ಸೀರೀಸ್. ಓಕೆ, ಸೊ ನಿಮ್ಗೆ ಆನ್ಸರ್ ಗೊತ್ತಿಲ್ವಾ? ಆನ್ಸರ್ ಪ್ಯಾರಲಲ್ ರೀ, ಎರಡನೇದ್ ಸೀರೀಸ್ ರೀ. ಓಕೆ, ಅದು ಕ್ಲಿಯರ್ ಆಯ್ತು. ಸೊ ನಾನು ರೆಸಿಸ್ಟರ್ ಕೊಟ್ಟಿಲ್ಲ ಅನ್ಕೊಳ್ಳಿ. ಇದಾಕೈತ್ರಿ, ಇದಾದ್ರಿ ಡೈರೆಕ್ಟ್ ಹೋಗಂತ್ರಿ ಸುಡ್ಬೋದ್ರಿ. ಅರ್ಥ ಆಗಿಲ್ಲ, ಮತ್ತೊಮ್ಮೆ ಹೇಳ್ತೀಯಾ? ಮತ್ತೊಮ್ಮೆ ಹೇಳ್ಬೋದಾ? ಇದು ಒಂದೇ ಇದ್ರೊಳಗ್ರಿ ಸರಿ ಅಂದ್ರ ರೀ, ಒಂದ್ ಬಲ್ಬ್ ಕರೆಂಟ್ ಫ್ಲೋ ಆಗ್ರಿ, ಇನ್ನೊಂದ್ ಬಲ್ಬ್ ದಿಂದ ಫ್ಲೋ ಆಗಾಕ್ರಿ ಟೈಮ್ ಆಕೈತ್ರಿ, ಅಂದ್ರೆ ಸ್ಲೋ ಬ್ಯಾಟ್ರಿ ಸ್ಲೋ ಆಕೈತ್ರಿ. ಒಂದ್ ರೆಜಿಸ್ಟರ್ ಕನೆಕ್ಷನ್ ಮಾಡ್ರೆ ಎಲ್ಲ ಫ್ಲೋ ಆಗತ್ತೆ. ನಾನು ರೆಸಿಸ್ಟರ್ ಎಲ್ಲ ರಿಮೂವ್ ಮಾಡ್ಬಿಟ್ಟಿದೀನಿ, ಫ್ಲೋ ಆಗ್ತಿದೆ ಇವಾಗ. ಓಕೆ, ಇನ್ನೊಂದು ಕ್ವೆಶನ್ ಕೇಳ್ತೀನಿ. ಇಲ್ಲೂ ನಾನು 4 LED ಯೂಸ್ ಮಾಡಿದ್ದೀನಿ, ಇಲ್ಲೂ ಕೂಡ ನಾನು 4 LED ಯೂಸ್ ಮಾಡಿದ್ದೀನಿ. ಡೈರೆಕ್ಟ್ ಕರೆಂಟ್ ಇಲ್ಲೂ ಡೈರೆಕ್ಟ್ ಕರೆಂಟ್ ಹೋಗ್ತಿದೆಪ್ಪ, ಇಲ್ಲೂ ಅದೇ ಹೋಗ್ತಿದೆ, ಇಲ್ಲೂ ಅದೇ ಹೋಗ್ತಿದೆ. ಓಕೆ, ಸಾಮಾನ್ಯ ಕನೆಕ್ಟ್ ಕೊಟ್ಟಿರಿ. ಸೊ ನಾನು ಈ LED ಅಲ್ಲಿ ಚೆಕ್ ಮಾಡ್ತೀನಿ ಏನ್ ಪ್ರಾಬ್ಲಮ್ ಅಂತ. ಏನಂತ ಹಾಕಿದೆ, ಕರೆಂಟ್ ಥ್ರೂ ದಿ LED ಇಸ್ 574 ಮಿಲಿ ಆಮ್ಸ್. ಓಕೆ, ಇಲ್ಲಿ ಪ್ರತಿಯೊಂದು LEDs ಅಲ್ಲೂ 574 ಮಿಲಿ ಆಮ್ಸ್ ಹೋಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಬರೀ 40.8 ಹೋಗ್ತಿದೆ. ಯಾಕೆ? ವಿದ್ಯುತ್ ಪ್ರವಾಹ ಹೆಚ್ಚಿದೆ, ರೋಧ ಕಡಿಮೆ ಇದೆ. ಇದು ಎರಡನೇ ಡೈರೆಕ್ಟ್ ಕನೆಕ್ಟ್ ಐತ್ರಿ. ಎರಡು ನಾನು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿದೀನಿ. ಇಲ್ಲಿ ಪ್ಲಸ್ ಪ್ಲಸ್ ಹಿಂಗ್ ಮೈನಸ್ ಮೈನಸ್ ಪಾಸಿಟಿವ್ ಪಾಸಿಟಿವ್ ರೀ, ನೆಗೆಟಿವ್ ನೆಗೆಟಿವ್ ಕನೆಕ್ಟ್ ಕೊಟ್ಟಿರಿ. ಇಲ್ಲಿ ಆದ್ರೆ ರೀ ಒಂದ ಬಲ್ಬ್ ದಿಂದ ಪಾಸಿಟಿವ್ ನೆಗೆಟಿವ್ ಆಗ್ರಿ, ಅಂದ್ರ ಒಂದ್ ಬಲ್ಬ್ ದಿಂದ ಒಂದ್ ಕನೆಕ್ಟ್ ಆಗೈತ್ರಿ. ಓಕೆ ಓಕೆ ಫೈನ್. ಸೊ ನಿಮ್ಗಿರೋ ಇನ್ನೊಂದು ಕ್ವೆಶನ್, ಸೀರೀಸ್ ಅಲ್ಲಿ ಕರೆಂಟ್ ಫ್ಲೋ ಏನಾಗುತ್ತೆ, ಪ್ಯಾರಲ್ ಅಲ್ಲಿ ಕರೆಂಟ್ ಫ್ಲೋ ಏನಾಗುತ್ತೆ? ಸೀರೀಸ್ ನೀವು ಕನೆಕ್ಷನ್ ಮಾಡಿದ್ರೆ ಕರೆಂಟ್ ಫ್ಲೋ ಏನಾಗುತ್ತೆ, ಪ್ಯಾರಲ್ ಅಲ್ಲಿ ಏನಾಗುತ್ತೆ? ಕರೆಂಟ್ ಫ್ಲೋ ಕಡಿಮೆ ಆಗುತ್ತೆ. ಅಂದ್ರಿ ಕರೆಂಟ್ ಫ್ಲೋ ನೇರವಾಗಿ ಆಗ್ತೈತ್ರಿ. ಇಲ್ಲಿ ಹಿಂಗ್ ಇಟ್ಕೊಂಡು ನೋಡ್ತಿದೀನಿ ನಾನು, ಇಲ್ಲಿ ಇಟ್ಕೊಂಡು ಸೊ ಇದು ನಿಮ್ ಹೋಮ್ ವರ್ಕ್. ಮತ್ತೆ ಇನ್ನೊಂದು ಹೋಮ್ ವರ್ಕ್ ನೆಕ್ಸ್ಟ್ ವೀಕ್ ಹೇಳ್ಬೇಕು. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಏನಾಗುತ್ತೆ, ಕರೆಂಟ್ ಮತ್ತೆ ವೋಲ್ಟೇಜ್ ಏನಾಗುತ್ತೆ, ಪ್ಯಾರಲ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಮತ್ತೆ ವೋಲ್ಟೇಜ್ ಏನಾಗುತ್ತೆ ಅಂತ ಹೇಳ್ಬೇಕು. ಏನಕ್ಕೆ ಇಲ್ಲೂ ನಾನು 4 LED ಕೊಟ್ಟಿದ್ದೀನಿ, ಇಲ್ಲೂ ಕೂಡ ನಾನು 4 LED ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಕರೆಂಟ್ ಫ್ಲೋ ಬಂದ್ಬಿಟ್ಟು 574 ಮಿಲಿ ಆಮ್ಸ್ ಇದೆ, ಇಲ್ಲಿ ಕರೆಂಟ್ ಫ್ಲೋ ಬಂದ್ಬಿಟ್ಟು 40.8 ಮಿಲಿ ಆಮ್ಸ್ ಮಾತ್ರ ಇದೆ. ಏನಕ್ಕೆ ಅಂತ ನೀವು ಇದಿಷ್ಟು ಕಂಡಿಡ್ಕೊಂಡ್ ಬರ್ಬೇಕು ನೆಕ್ಸ್ಟ್ ಸೆಷನ್. ಬರ್ತೀರಾ? ಓಕೆ, ಸೂಪರ್. ಸೊ ಈಗ ಅಟೆಂಡೆನ್ಸ್ ಫಾರ್ಮ್ ಕಳಿಸ್ತೀನಿ ನಾನು.
ಜಸ್ಟ್ ಎ ಮಿನಿಟ್, ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗಿ, ಯಾರು ಎಕ್ಸಿಟ್ ಆಗಬೇಡಿ ಪ್ಲೀಸ್. Yes, sir. Thank you all for joining. See you all next week. Bye. Take care.